ಸೊ ನಾವು ಇಲ್ಲಿ ಪಾಂಡವರೆಲ್ಲ ರಾಜ್ಯಭಾರ ಮಾಡಿ ಯುಧಿಷ್ಠಿರ ಮಹಾರಾಜ ರಾಜನಾಗಿದ್ದು ಎಲ್ಲ ಧರ್ಮದಲ್ಲಿ ಎಲ್ಲ ಪ್ರಜೆಗಳನ್ನು ನೋಡಿಕೊಂಡು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಅದಾದಮೇಲೆ ಪಾಂಡವರೆಲ್ಲ ಕೃಷ್ಣ ಹೋದ ಮೇಲೆ ಅವರು ಸಹ ಈ ಭೂಲೋಕ ಬಿಟ್ಟು ತಮ್ಮ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅದಾದ ಮೇಲೆ ಇಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಅವರ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜ ಇದನ್ನು ನೇಮಕ ಆಗಿದ್ದಾನೆ. ಈಗ ಪರೀಕ್ಷಿತ ಮಹಾರಾಜನು ಸಹ ಆ ಪಾಂಡವರು ತಮ್ಮ ತಂದೆ ತಾತ ಅವರು ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿ ಧರ್ಮದ ರೀತಿನಲ್ಲಿ ಅವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಸೊ ಈಗ ಒಂದ್ಸರಿ ನೋಡ್ಕೊಂಬರೋಣ ಯಾವ ರೀತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಏನಾದರೂ ಹೆಚ್ಚು ಕಡಿಮೆ ಆಗಿದೆನಾ, ಏನಾದರೂ ಅಧರ್ಮ ಬೇರೆ ಎದ್ದಿದೆನಾ, ಆ ಥರ ನೋಡ್ಕೊಂಬರೋದಕ್ಕೆ ಅವರು ತಮ್ಮ ಕುದುರೆ ತಗೊಂಡು ಹೋಗ್ತಾರೆ. ಎಲ್ಲ ಕಡೆ ನೋಡ್ಕೊಂಬರೋಣ ಏನು ನಡೀತಾ ಇದೆ ಅಂತ. ಆವಾಗ ಇಲ್ಲಿ ನಡೆಯುವ ಸನ್ನಿವೇಶ ನಾವು ವಿವರಿಸ್ತಾ ಇದ್ದೀವಿ, ಎಷ್ಟೋ ದಿನದಿಂದ ನೋಡ್ತಾ ಇದ್ದೀವಿ. ಇಲ್ಲಿ ಏನು ನಡೀತಾ ಇದೆ, ಪರೀಕ್ಷಿತ ಮಹಾರಾಜ ಏನು ನೋಡ್ತಾನೆ, ಒಂದು ಹಸು ಮತ್ತೆ ಒಂದು ಎತ್ತು. ಆ ಎರಡು ಹಸು ಎತ್ತುಗಳಿಗೆ ಒಬ್ಬ ಕಲಿಪುರುಷ ಅವನು ರಾಜರ ಮಾರುವೇಷದಲ್ಲಿದ್ದು ಎಲ್ಲ ಅಸ್ತ್ರಗಳನ್ನು ಹಿಡ್ಕೊಂಡು ಅವರಿಗೆ ಹೇಟ್ ಕೊಡ್ತಾ ಇದ್ದಾನೆ, ಹಸುಗೆ ಮತ್ತು ಎತ್ತಿಗೆ. ಎತ್ತು ಧರ್ಮದ ಪ್ರತೀಕ, ಹಸು ಭೂಮಿಯ ಪ್ರತೀಕ. ಸೊ ನಾವು ಇಲ್ಲಿ ಪರೀಕ್ಷಿತ ಮಹಾರಾಜ ಅದನ್ನೇ ಈಗ ಓದ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಪರೀಕ್ಷಿತ ಮಹಾರಾಜ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಈಗ ಕಲಿಗೆ ದಂಡನೆ ಮಾಡಬೇಕು. ಈಗ ಪರೀಕ್ಷಿತ ಮಹಾರಾಜ ಅಲ್ಲಿ ನೋಡ್ತಾ ಇದ್ದಾನೆ ಕಲಿಪುರುಷನೇ ಹೊಡಿತಾ ಇರೋದು ಅಂತ. ಎಷ್ಟೊಂದು 3 ಕಾಲುಗಳು ಆ ಎತ್ತಿಗೆ ನಾಶ ಆಗಿದೆ, ಇನ್ನು ಒಂದೇ ಕಾಲಲ್ಲಿ ಇದೆ ಎತ್ತು. ಅಂದರೆ ನಮಗೆ ಗೊತ್ತು 4 ಕಾಲುಗಳಿದೆ ಧರ್ಮಕ್ಕೆ, ಅದರಲ್ಲಿ ಈಗ ಒಂದೇ ಕಾಲು ಉಳಿದಿದೆ ಸತ್ಯ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಪ್ರತಿಯೊಂದು ಯುಗದಲ್ಲೂ ಒಂದೊಂದು ಕಾಲು ಹೋಗ್ತಾ ಇದೆ. ಹಾಗಾಗಿ ಈಗ ಉಳಿದಿರೋ ಒಂದೇ ಒಂದು ಕಾಲು ಸತ್ಯ. ಅದನ್ನ ಇಲ್ಲಿ ಕಲಿಪುರುಷ ಹೊಡಿತಾ ಇರೋದನ್ನ ನಾವು ಇಲ್ಲಿ ಪರೀಕ್ಷಿತ ಮಹಾರಾಜ ನೋಡ್ತಾ ಇದ್ದಾನೆ, ಯಾರು ಇದನ್ನು ಮಾಡಿರ್ಬೋದು ಅಂತ. ಅವಾಗ ಪರೀಕ್ಷಿತ ಮಹಾರಾಜ ಈ ಕಲಿಪುರುಷನಿಗೆ ಹೇಳ್ತಾ ಇದ್ದಾನೆ, ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟತನ ಯಾರಾದರೇನು. ಯಾಕಂದ್ರೆ ಅವನು ರಾಜರ ವೇಷದಲ್ಲಿದ್ದಾನೆ, ಆದರೆ ಅವನು ರಾಜ ಅಲ್ಲ, ಕಲಿಪುರುಷ. ಅದನ್ನ ಅವನ ಆಸ್ಥಾನದಲ್ಲಿ ಅಥವಾ ಅವನ ರಾಜ್ಯಭಾರದಲ್ಲಿ ಯಾರೇ ಆಗಿರಲಿ ಅವರು ಹಿಂಸೆ ಕೊಡ್ತಾ ಇದ್ದಾರೆ. ಯಾರಿಗೆ? ನಿರಪರಾಧಿ ಜೀವಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅಂದ್ರೆ ಅವನ ಜವಾಬ್ದಾರಿ ಅದು. ಅವ್ರನ್ನ ಅಲ್ಲಿಂದ ತಡೆದು ಅವರಿಗೆ ಶಿಕ್ಷೆ ಕೊಡುವುದು ಅವನ ಜವಾಬ್ದಾರಿ. ಅದನ್ನ ಇಲ್ಲಿ ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ದಾನೆ. ಅವರು ಶಸ್ತ್ರಸಜ್ಜಿತವಾದ ದೇವತೆಯೇ ಆಗಿದ್ರೂ ಸಹ ಪರವಾಗಿಲ್ಲ, ನಾನು ಅವರಿಗೆ ಶಿಕ್ಷೆ ಕೊಟ್ಟು ಮೂಲೋತ್ಪಾಟನೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ, ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ನೋಡಿ ಹೇಗಿದೆ ಕ್ಷತ್ರಿಯರ ಗುಣಗಳು. ಸೊ ಅನಾಗ ಸ್ವಿಹ, ಅನಾಗಹ ಸು ಇಹ. ಅನಾಗ, ಅಗ ಅಂದ್ರೆ ಅಪರಾಧ, ಅನಾಗಹ ಅಂದ್ರೆ ಅಪರಾಧ ಮಾಡದಿರ್ತಕ್ಕಂಥ ಜೀವಿಗಳು, ನಿರಪರಾಧಿಗಳಿಗೆ. ಭೂತೇಶು ಅಂದ್ರೆ ಜೀವಿಗಳು. ಅಗಕೃತ್, ಅಪರಾಧ ಯಾರು ಮಾಡ್ತಾರೋ, ನಿರಂಕುಶಃ, ಆ ದುರಂಕಾರಿಗಳಿಗೆ ಅರ್ಹತಾ ಅಸ್ಮಿ, ಅವ್ರಿಗೆ ಏನ್ ಮಾಡ್ತೇನೆ ನಾನು, ಭುಜಂ ಸಾಕ್ಷಾತ್, ನಾನೇ ಸಾಕ್ಷಾತ್ ಮಾಡ್ತೇನೆ. ಅಂದ್ರೆ ನನ್ನ ಕೈಯಾರೆ ಮಾಡ್ತೀನಿ ಅಂತ, ಅಂದ್ರೆ ಬೇರೆ ಯಾರಿಗೂ ಹೇಳಲ್ಲ, ನಾನೇ ಸಾಕ್ಷಾತ್ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಮರ್ತ್ಯಸ್ಯಾಪಿ, ಅವರು ಯಾರೇ ಆಗಿರಲಿ, ದೇವತೆಗಳಾಗಿದ್ರು ಸಹ ಪರವಾಗಿಲ್ಲ, ನಾನೇ ಸಾಕ್ಷಾತ್ ಅವರಿಗೆ ಶಿಕ್ಷೆ ಕೊಟ್ಟು ಅಲ್ಲಿ ಧರ್ಮ ಮತ್ತೆ ಸ್ಥಾಪನೆ ಆಗೋ ಥರ ಮಾಡ್ತೀನಿ ಅಂತ ಪರೀಕ್ಷಿತ್ ಮಹಾರಾಜ ಇಲ್ಲಿ ಹೇಳ್ತಾ ಇದ್ದಾನೆ. ನಾವು ಇದರಿಂದ ನಾವು ನೋಡ್ತಾ ಇದ್ದೀವಿ ಪ್ರತಿ ಶ್ಲೋಕದಲ್ಲೂ ಸಹ ಹೇಗೆ ರಾಜರುಗಳು ಇದ್ರು, ರಾಜರ ಗುಣಗಳು ಹೇಗಿತ್ತು ಅಲ್ವಾ. ಅವರು ಮಾತಾಡಿದ್ರೆ ಜನ ಎಲ್ಲ ಹೆದರ್ಬೇಕು ಅಥವಾ ಅವರಿಗೆ ಭಕ್ತಿ ಭಾವ ಬರಬೇಕು, ಆ ರೀತಿ ಇರ್ಬೇಕು ರಾಜರು ಅಂದ್ರೆ ಅಲ್ವಾ. ಸೊ ರಾಜರ ಗುಣಗಳು ಇವೆಲ್ಲ. ಕ್ಷತ್ರಿಯರ ಗುಣಗಳು ನಾವು ಶ್ಲೋಕದಲ್ಲಿ ನೋಡಿದೀವಿ, ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಸರಿ ನೋಡಿದೀವಿ.
43ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲ ಏನೇನು ಕೆಲಸ ಮಾಡ್ತಾರೆ, ಅವರ ಗುಣಗಳೇನು. ಸುಮ್ಮನೆ ನಾವು ಇವರಿಗೆ ಇದು ಇಷ್ಟ ಆಗುತ್ತೆ, ನನಗೆ ಕತ್ತಿ ವರ್ಷೆ ತುಂಬ ಇಷ್ಟ, ನಾನು ಸೇರ್ತೀನಿ. ನಾನು ಮೊನ್ನೆ ಒಬ್ಬರು ಮೀಟ್ ಆಗಿದ್ದೆ, ಅವರು ಮಕ್ಕಳಿಗೆಲ್ಲ ಈಗ ಕತ್ತಿ ವರ್ಷೆ ಹೇಳ್ಕೊಡ್ತಾ ಇದ್ದಾರೆ. ಅದೊಂಥರ ಗೇಮ್, ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಂತ. ಆ ಮಕ್ಕಳಿಗೆ ಅವರಿಗೆ ಅದು ಆ ಸ್ಪರ್ಧೆಯಲ್ಲಿ ಇಷ್ಟ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇವರಿಗೆ ಪೋಷಕರು ಅದನ್ನ ಮುಂದೂಡೋದು, ಪ್ರೋತ್ಸಾಹಿಸ್ತಾರೆ, ನೀವು ಇದನ್ನೇ ಮಾಡಬೇಕು, ತುಂಬ ಇದು ಡಿಮ್ಯಾಂಡ್ ಕಮ್ಮಿ ಇದೆ, ನೀವು ಇದನ್ನು ಮಾಡಿದ್ರೆ ನಿಮಗೆ ಜಾಸ್ತಿ ಚಾನ್ಸ್ ಇದೆ ಒಲಿಂಪಿಕ್ಸ್ ಹೋಗೋದು, ಈ ಥರ. ಆದರೆ ನಾವು ಶಾಸ್ತ್ರದಲ್ಲಿ ನೋಡೋ ಪ್ರಕಾರ ಈ ಸನಾತನ ಧರ್ಮದಲ್ಲಿ ಅಂದರೆ ಚಾತುರ್ವರ್ಣೆ ಮಯಾ ಸೃಷ್ಟಂ, ವರ್ಣಾಶ್ರಮ ಧರ್ಮ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅವರಿಗೆ ಆ ಗುಣಗಳು ಇದ್ರೆ ಮಾತ್ರ ಅವರು ಆ ಕೆಲಸಕ್ಕೆ ಕೈ ಹಾಕಬೇಕು, ಅವಾಗ ಒಳ್ಳೇದು. ಅವರಿಗೆ ಮುಂಚೆನೆ ಕ್ಷತ್ರಿಯ ಗುಣಗಳು, ಒಳ್ಳೆಯ ಮುಖಂಡನಾಗಂತ ಗುಣಗಳಿದ್ರೆ ಅವರು ಕ್ಷತ್ರಿಯನಾಗ್ಬೋದು. ಅವರಿಗೆ ತುಂಬಾ ಅಧ್ಯಯನ ಮಾಡುವಂತ ಗುಣಗಳು ಜಾಸ್ತಿ ಇದೆ, ತುಂಬಾ ಓದ್ತಾರೆ, ತುಂಬಾ ಪೂಜೆ ಪುನಸ್ಕಾರ ಇದೆಲ್ಲ ಮಾಡ್ತಾರೆ ಅಂದ್ರೆ ಅವರು ಬ್ರಾಹ್ಮಣರಾಗ್ಬೋದು. ಅವ್ರಿಗೆ ತುಂಬಾ ವ್ಯಾಪಾರದ ಮೇಲೆ ತುಂಬಾ ಆಸಕ್ತಿ ಅಂದ್ರೆ ಅವರು ವ್ಯಾಪಾರಿಗಳಾಗ್ಬೋದು. ಸೊ ಅದನ್ನ ನಾವಿಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಕ್ಷತ್ರಿಯರಾಗಬೇಕು ಅಂತ, ಅವರಲ್ಲಿರುವ ಗುಣಗಳೇನು. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ, ಅವರಲ್ಲಿ ಶೌರ್ಯತನ ಇದೆ. ಈ ಪದ, ಈ ವಾಕ್ಯದಲ್ಲೇ ನಾವು ನೋಡ್ಬೋದು ಪರೀಕ್ಷಿತ ಮಹಾರಾಜನಿಗೆ ಎಷ್ಟು ಶೌರ್ಯ ಇದೆ ಅಂತ, ಅವನು ಎಷ್ಟು ತೇಜಸ್ಸಿದೆ. ಶೌರ್ಯಂ ತೇಜಃ ದೃಢ ಸಂಕಲ್ಪ, ಅವರಿಗೆ ದೃಢ ಸಂಕಲ್ಪ ಇರುತ್ತೆ. ಲೀಡರ್ಸ್ ಅಂದ್ರೆ ಸುಮ್ಮನೆ ಅಲ್ಲ, ಅವ್ರು ಒಂದು ಡಿಸಿಷನ್ ತಗೊಂಡ್ರಂದ್ರೆ, ಅವ್ರು ಯಾವುದೇ ನಿರ್ಧಾರ ತಗೊಂಡ್ರೆ ಅದನ್ನ ಮಾಡೇ ಬಿಡ್ತಾರೆ ಅಲ್ವಾ. ಯಾವುದೇ ಕಂಪ್ನಿನಲ್ಲೂ ನೋಡಿ, ಯಾರ್ಯಾರು ಲೀಡರ್ ಆಗ್ತಾರೆ ಅವ್ರಿಗೆಲ್ಲ ದೃಢ ಸಂಕಲ್ಪ ಇರುತ್ತೆ, ಅವ್ರಿಗೆ ಕ್ಷತ್ರಿಯ ಗುಣಗಳಿರುತ್ತೆ, ಅವ್ರು ಯಾವುದಕ್ಕೂ ಎದುರೋದಿಲ್ಲ. ಸೊ ದೃಢ ಸಂಕಲ್ಪರಾಗಿರ್ತಾರೆ, ದಕ್ಷತೆ ಇರುತ್ತೆ, ಅಂದ್ರೆ ಅವ್ರ ಎಕ್ಸ್ಪರ್ಟ್, ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಅದರಲ್ಲಿ ನಿಪುಣರಾಗಿರ್ತಾರೆ. ಯುದ್ಧದಲ್ಲಿ ಧೈರ್ಯ ಇರುತ್ತೆ, ಯುದ್ಧ ಬರ್ತಾ ಇದೆ, ಶತ್ರುಗಳೆಲ್ಲ ಬರ್ತಾ ಇದ್ದಾರೆ ಯುದ್ಧ ಮಾಡೋಕೆ ಅಂದ್ರೆ ಇವ್ರು ಇನ್ನೂ ರೆಡಿ ಆಗಿರ್ತಾರೆ ಹೋಗೋದಕ್ಕೆ, ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಿಲ್ಲ. ಕ್ಷತ್ರಿಯರ ಗುಣಗಳಿದೆಲ್ಲ. ಯಾಕಂದ್ರೆ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಯುದ್ಧಕ್ಕೆ ಅಂದ್ರೆ, ಈಗ ಇವಾಗಿನ ಕಾಲದಲ್ಲಿ ಯಾರೋ ಗಂಡ ಅಥವಾ ಹೆಂಡತಿ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಹುಷಾರು ನೋಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ. ಜಸ್ಟ್ ಇಲ್ಲಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬರೋದಕ್ಕೆ ಅಷ್ಟೊಂದು ಹೆದರಿಕೆ. ಅವಾಗ ಹೋಗ್ತಾ ಇರೋದೇ ಯುದ್ಧ ಮಾಡೋದಕ್ಕೆ, ಅಂದ್ರೆ ಸಾವು ಖಚಿತ ಅಥವಾ ಗೆಲುವು ಖಚಿತ, ಎರಡರಲ್ಲಿ ಒಂದು. ಸೊ ಆ ಹೆಂಡತಿಗೂ ಸಹ ಆ ರೀತಿಯಾದ ಗುಣಗಳಿರಬೇಕು. ಕ್ಷತ್ರಿಯನಿಗೆ ಹೋಗ್ಬಾ, ನಿನಗೆ ಒಳ್ಳೇದಾಗ್ಲಿ, ನೀ ಮರಣ ಆದ್ರೂ ಸಹ ಸ್ವರ್ಗ ಸಿಗುತ್ತೆ ಅನ್ನೋವಂಥ ಮನೋಭಾವ ಇರಬೇಕು ಹೆಂಡತಿಗೂ ಸಹ. ಸೊ ಔದಾರ್ಯ ಇರಬೇಕು, ನಾಯಕತ್ವ ಇರಬೇಕು. ಈ ರೀತಿಯಾದ ಗುಣಗಳು ಕ್ಷತ್ರಿಯರಲ್ಲಿ ಸಹಜವಾಗಿರುತ್ತೆ. ಇದನ್ನ ಅಭ್ಯಾಸ ಮಾಡಿ ಮಾಡಿ ಪಡ್ಕೊಳೋದಲ್ಲ, ಸಹಜವಾಗಿ ಹುಟ್ಟಿಂದಲೇ ಇರುತ್ತೆ. ಈಗ ಒಂದ್ಸರಿ ಸಣ್ಣ ಮಕ್ಳುಗಳು ನೋಡ್ತೀವಿ, ಅವರು ಒಂದು ನಾಯಿ ಅಥವಾ ಮೊನ್ನೆ ಒಂದು ಯಾರೋ ವಿಡಿಯೋ ಕಳಿಸಿದ್ರು, ಹಾವುಗಳ ಜೊತೆ ಅವರು ಕೂತ್ಕೊಂಡಿದ್ದಾರೆ ಸಣ್ಣ ಮಕ್ಳುಗಳು, ಅವ್ರಿಗೇನು ಹೆದರಿಕೆನೇ ಇಲ್ಲ. ಸಹಜವಾಗಿ ಅವರು ನೀರಲ್ಲಿ ಈಜಾಡ್ತಾರೆ, ಅಥವಾ ನೀರಂದ್ರೆ ಭಯ ಇಲ್ಲ. ಆದರೆ ಒಬ್ಬೊಬ್ಬರಿಗೆ ಫೋಬಿಯಾ ಅಂತ ಇರ್ತಾರೆ, ಅಂದ್ರೆ ನೀರ್ ಕಂಡ್ರೆ ಭಯ, ಹುಟ್ಟಿಂದನೇ ಆ ಥರ ಭಯ ಇರುತ್ತೆ. ಸೊ ಇದೆಲ್ಲ ನಮ್ಮ ಪೂರ್ವ ಜನ್ಮದಿಂದ ಬಂದಿರತಕ್ಕಂಥ ಗುಣಗಳು, ಸ್ವಭಾವಗಳು. ಸೊ ನಾವು ಏನೇನು ಮಾಡ್ತಾ ಇದ್ದೀವಿ ಅದೆಲ್ಲ ಕೌಂಟ್ ಆಗ್ತಾ ಇದೆ. ಏನೋ ಇವತ್ತು ಈ ಥರ ಆಯ್ತು ಹೋಗ್ಲಿ ಬಿಡಿ ಅಂತ ಅಲ್ಲ, ನಾವು ಏನೇನು ಮಾಡ್ತಾ ಇದ್ರು ಪ್ರತಿ ನಿಮಿಷನೂ ನಾವು ಕೃಷ್ಣ ಪ್ರಜ್ಞೆನಲ್ಲಿ, ಒಳ್ಳೆ ಪ್ರಜ್ಞೆನಲ್ಲಿ ಮಾಡಬೇಕು. ಅದಕ್ಕೆ ನಾವು ಒಳ್ಳೇದು ತಗೊಂತಾ ಇದ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟದ್ದು ತಗೊಂತಾ ಇದ್ರೆ ಅದ್ರ ಕೆಟ್ಟದಾಗುತ್ತೆ. ಯಾವಾಗೋ ಒಂದ್ಸರಿ ಬಂದೇ ಬರುತ್ತೆ. ಸೊ ಮುಂದಿನ ಜನ್ಮದಲ್ಲಿ ಬರುತ್ತೆ, ಅಥವಾ ಎಷ್ಟೋ ಜನ್ಮ ಆದ್ಮೇಲೆ ಬರುತ್ತೆ. ಸೊ ಕ್ಷತ್ರಿಯರಲ್ಲಿ ಯಾವಾಗಲೂ ಅದನ್ನ, ಆ ಗುಣಗಳು ಅವರು ಮಾಡ್ತಾ ಮಾಡ್ತಾ ಕ್ಷತ್ರಿಯರ ಕುಟುಂಬದಲ್ಲಿ ಬೆಳೀತಾರೆ. ಆ ಕುಟುಂಬದಲ್ಲಿ ಜಸ್ಟ್ ಬೆಳೆದ್ರೆ ಕ್ಷತ್ರಿಯರಲ್ಲ, ಅವರಿಗೆ ಆ ರೀತಿ ತರಬೇತಿನೂ ಸಹ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡೋ ಹಾಗೆ ಅರ್ಜುನ ಅಥವಾ ಯುಧಿಷ್ಠಿರ ಮಹಾರಾಜ ಅವರೆಲ್ಲ ತರಬೇತಿ ಕೊಟ್ಟಿದ ಮೇಲೆ ಈಗ ಪರೀಕ್ಷಿತ್ ಮಹಾರಾಜ ಈ ರೀತಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಇನ್ನೊಂದು ಹೇಳ್ತಾರೆ ಇಲ್ಲಿ, ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ
ನಿರಪರಾಧಿ ಜೀವಿಗಳು. ಯಾರು ನಿರಪರಾಧಿಗಳು ಅಂದ್ರೆ ಕ್ಷತ್ರಿಯರು ಯಾರಿಗೆ ರಕ್ಷಣೆ ಕೊಡಬೇಕು? ಎಲ್ಲರಿಗೂ ರಕ್ಷಣೆ ಕೊಡಲೇಬೇಕು. ಯಾಕಂದ್ರೆ ಯಾರ್ಯಾರು ಈ ಅವರ ರಾಜ್ಯದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವರೆಲ್ಲರೂ ಅವರ ಪ್ರಜೆಗಳು. ಬರೀ ಮನುಷ್ಯರು ಮಾತ್ರ ಪ್ರಜೆ ಅಂತಲ್ಲ, ಎಲ್ಲರಿಗೂ ಸಹ ಅವರು ಸಮಾನವಾದ ರಕ್ಷಣೆ ಕೊಡಬೇಕು. ಆದರೆ ಇವಾಗ ಏನಾಗ್ತಿದೆ, ಬರೀ ಮನುಷ್ಯರನ್ನ ಮಾತ್ರ ನಾವು ಪ್ರಜೆ ಅಂತ ಪರಿಗಣಿಸ್ತಾ ಇದ್ದಾರೆ ಈಗಿನ ಲೀಡರ್ಸ್, ಈಗಿನ ಕ್ಷತ್ರಿಯರು. ಆದರೆ ಎಷ್ಟೊಂದು ಕಸಾಯಿ ಖಾನೆಗಳು ನೋಡ್ತೀವಿ, ಎಷ್ಟೊಂದು ಹಸುಗಳು, ಎಷ್ಟೊಂದು ಎತ್ತುಗಳೆಲ್ಲ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸೊ ಅವರು ಸಹ ಪ್ರಜೆಗಳು, ಅವ್ರಿಗೂ ರಕ್ಷಣೆ ಕೊಡೋದು ನನ್ನ ಧರ್ಮ ಅಂತ ಕ್ಷತ್ರಿಯನಿಗೆ ಅದು ಅರಿವಿರ್ಬೇಕು, ಅವನಿಗೆ ಅದು ಜ್ಞಾನ ಇರಬೇಕು. ಅವನು ಮತ್ತಿನ್ಯಾರ್ಯಾರು ನಿರಪರಾಧಿ ಜೀವಿಗಳು ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಮಕ್ಕಳಿಗೆ ಏನು ಗೊತ್ತಿರಲ್ಲ, ಅವರು ನಿರಪರಾಧಿಗಳು. ಅದೇ ತರ ಮಹಿಳೆಯರು ಸಹ ಅವರಿಗೆ ಸಹ ರಕ್ಷಣೆ ಬೇಕು. ಅದೇ ರೀತಿ ಬ್ರಾಹ್ಮಣರು ಏನ್ ಕೆಲಸ, ಅವ್ರೇನು ಕ್ಷತ್ರಿಯರ ತರ ಕತ್ತಿ ವರ್ಷೆ ಮಾಡೋದಿಲ್ಲ, ಅಥವಾ ವೈಶ್ಯರ ತರ ಬಿಸ್ನೆಸ್ ವ್ಯಾಪಾರ ಮಾಡಿ ಮೋಸ ಮಾಡೋದಿಲ್ಲ. ಅವ್ರೇನು ಬರೀ ವೇದ ಪುರಾಣ ಅವರಾಯ್ತು, ಅವರ ಭಗವಂತ ಆಯ್ತು. ಬ್ರಹ್ಮಜಾನ ಅತೀತಿ ಬ್ರಾಹ್ಮಣ, ಅವ್ರ ಬ್ರಹ್ಮನಲ್ಲೇ ಅವರು ಮನಸ್ಸೆಲ್ಲ ಇರುತ್ತೆ. ಸೊ ಹಾಗಾಗಿ ಅವ್ರಿಗೂ ಸಹ ರಕ್ಷಣೆ ಬೇಕು. ಯಾಕಂದ್ರೆ ಅವ್ರಿಗೆ ಯಾರೋ ತೊಂದರೆ ಕೊಡ್ತಾರೆ ಅಂದ್ರೆ ಅವರು ರಕ್ಷಣೆ ಮಾಡ್ಕೊಳಲ್ಲ. ಯಾಕಂದ್ರೆ ನಾನು ಭಗವಂತನ ಸೇವಕ, ನಾನು ಆತ್ಮಕ್ಕೆ ಸಾವಿಲ್ಲ, ನನ್ನ ದೇಹಕ್ಕೆ ಮಾತ್ರ ಸಾವು ಬರ್ಬೋದು, ಆ ರೀತಿಯಾದ ಮನೋಭಾವದಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೂ ಸಹ ರಕ್ಷಣೆ ಕೊಡೋದು ಈ ಕ್ಷತ್ರಿಯರ ಜವಾಬ್ದಾರಿ. ಅದೇ ರೀತಿ ವಯಸ್ಸಾದವ್ರಿಗೂ ಸಹ ರಕ್ಷಣೆ ಕೊಡಬೇಕು. ಆದ್ರೆ ಇವಾಗ ವಯಸ್ಸಾದವ್ರಿಗೆಲ್ಲ ಓಲ್ಡ್ ಏಜ್ ಹೋಮ್ ಅಂತ ಮಾಡ್ಬಿಟ್ಟಿದ್ದೀವಿ ಅಲ್ವಾ? ಸೊ ಅವರಿಗೂ ರಕ್ಷಣೆ ಕೊಡೋದು ಕ್ಷತ್ರಿಯರ ಒಂದು ಜವಾಬ್ದಾರಿ. ಸೊ ಯಾರ್ಯಾರಾದ್ರೂ ಮಕ್ಕಳು, ಮಹಿಳೆಯರು, ಬ್ರಾಹ್ಮಣರು, ವಯಸ್ಸಾದರು ಮತ್ತೆ ಹಸುಗಳು, ಈ ಎಲ್ಲರೂ ನಿರಪರಾಧಿಗಳು ಅನ್ನೋ ತರ ಅವರಿಗೆ ರಕ್ಷಣೆಯನ್ನು ಕೊಡೋದು ಈ ಕ್ಷತ್ರಿಯನ ಜವಾಬ್ದಾರಿ. ಆದರೆ ನಾವು ಇವಾಗಿನ ಸಮಾಜದಲ್ಲಿ ನೋಡೋದಾದ್ರೆ ಎಷ್ಟೊಂದು ಕೊಲೆಗಳು ನಡೀತಾ ಇರುತ್ತೆ, ಎಷ್ಟೊಂದು ಅತ್ಯಾಚಾರ ನಡೀತಾ ಇರುತ್ತೆ. ಮೊನ್ನೆ ಒಂದು ಆಯ್ತು ವೆಸ್ಟ್ ಬೆಂಗಾಲ್ ಕಡೆ ಅಲ್ವಾ, ಒಂದು ವರ್ಷದಿಂದ ಏನೋ ಆಯ್ತು ಅನಿಸುತ್ತೆ. ಅದಾದ್ಮೇಲೆ ಏನೋ ಕೇಸ್ ಆಯ್ತು, ಅದಾದ್ಮೇಲೆ ಕೋರ್ಟ್ ಜಡ್ಜ್ಮೆಂಟ್ ಏನೋ ಬಂತು. ಸೊ ಅದರಲ್ಲಿ ಎಷ್ಟೊಂದು ಜನ ಇನ್ವಾಲ್ವ್ ಆಗಿರ್ತಾರೆ. ಅವ್ರು ಯಾರೋ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ, ಸ್ವರ್ಗ ವಾಸಿಗಳು ಅಂದ್ರೆ ದೇವತೆಗಳಾದ್ರೂ ಸಹ ಅವರಿಗೆ ನಾನು ಶಿಕ್ಷೆ ಕೊಡ್ತೀನಿ ಅವ್ರು ತಪ್ಪು ಮಾಡ್ತಾ ಇದ್ರೆ ಅಂತ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ನಾವು ನೋಡೋ ಹಾಗೆ, ಅವ್ರು ಸ್ವಲ್ಪ ಶ್ರೀಮಂತರು, ಅವ್ರ ಹತ್ರ ಸ್ವಲ್ಪ ಪವರ್ ಇದೆ, ಅವ್ರಿಗೆ ಯಾರೋ ಪೊಲಿಟಿಷಿಯನ್ ಯಾರೋ ಗೊತ್ತಿದೆ, ಅವ್ರ ಹತ್ರ ಶಿಫಾರಸ್ ಮಾಡಿಸಿ ನಮ್ಮನ್ನ ಇದರಿಂದ ಬಚಾವ್ ಮಾಡಿ ಅಂತ ಹೇಳೋದು ಅಲ್ವಾ? ಈ ತರ ಎಷ್ಟೊಂದು ಆಗ್ತಾ ಇದೆ, ಎಷ್ಟೊಂದು ಕೊಲೆಗಳು, ಎಷ್ಟೊಂದು ಸುಲಿಗೆ, ಇದೆಲ್ಲ ಕೆಲಸಗಳು ಆಗ್ತಾ ಇದೆ. ಆಮೇಲೆ ನಮ್ಮ ಸರ್ಕಾರ ಅಥವಾ ನಮ್ಮ ಆಡಳಿತಾಧಿಕಾರಿಗಳು ಅವ್ರ ಕಣ್ಮುಂದೆ ನಡೀತಾ ಇದ್ರು ಅವ್ರು ಏನ್ ಮಾಡಕ್ ಆಗ್ತಾ ಇಲ್ಲ. ಯಾರೋ ಒಬ್ರು ಬ್ಯಾಂಕಲ್ಲಿ ಲೋನ್ ತಗೊಳ್ತಾರೆ, ಸಾವಿರಾರು ಕೋಟಿ ತಗೊಂಡು ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ, ಅವ್ರಿಗೆ ಯಾರು ಹಿಡಿಯೋರೇ ಇಲ್ಲ. ಸೊ ನೋಡಿ, ಕಣ್ಮುಂದೆ ಇದು ನಡೀತಾ ಇದೆ, ಹಗಲ್ ದರೋಡೆ. ಆದ್ರೆ ಆ ರೀತಿ ಇರ್ಲಿಲ್ಲ ಮುಂಚೆ. ಇಲ್ಲಿ ನೋಡೋ ಹಾಗೆ ಸ್ವತಃ ನಾನೇ ಸಾಕ್ಷಾತ್ ಭುಜ, ನನ್ನ ತೋಳುಗಳನ್ನ ಉಪಯೋಗಿಸಿ ಅವರಿಗೆ ಮೇಲೋತ್ತಾಟನೆ ಮಾಡುತ್ತೇನೆ, ಅಂದ್ರೆ ಅವರ ಬುಡ ಸಮೇತ ನಾನು ಕಿತ್ತೊಗಿತೇನೆ ಅಂತ. ಸೊ ನಾವು ಅದಕ್ಕೆ ನಾವು ಈ ಶ್ರೀಮದ್ ಭಗವದ್ಗೀತಾ, ಮಹಾಭಾರತ, ರಾಮಾಯಣ ಈ ಎಲ್ಲ ಪುಸ್ತಕಗಳನ್ನ ಎದಕ್ಕೆ ಓದ್ಬೇಕು ಅಂದ್ರೆ, ನಾವು ಯಾವ ರೀತಿ ಜೀವನ ಮಾಡಬೇಕು, ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದನ್ನೆಲ್ಲ ಸರಿಯಾಗಿ ಕೊಟ್ಟಿರ್ತಾರೆ. ಅದನ್ನೊಂಥರ ನಮ್ಮ ಜೀವನಕ್ಕೆ ಬ್ಲೂ ಪ್ರಿಂಟ್ ತರ. ಈಗ ಒಂದು ನೀವು ಮನೆ ಕಟ್ತೀರಾ ಅಂದ್ರೆ ಏನ್ ಮಾಡ್ತೀರಾ? ಫಸ್ಟು ಇಂಜಿನಿಯರ್ ಹತ್ರ ಹೋಗ್ತೀರಾ. ಅವ್ರೇನ್ ಮಾಡ್ತಾರೆ? ಫಸ್ಟ್ ಡೈರೆಕ್ಟ್ ಆಗಿ ಎಲ್ಲ ಇಟ್ಟಿಗೆ, ಸಿಮೆಂಟು, ಎಲ್ಲ ಕಲ್ಲು ಮಣ್ಣು ಎಲ್ಲ ತಂದು ಡೈರೆಕ್ಟ್ ಕಟ್ತಾರ? ಫಸ್ಟ್ ಒಂದು ಪ್ಲಾನ್ ಕೊಡ್ತಾರೆ,
ಬ್ಲೂ ಪ್ರಿಂಟ್. ಈ ರೀತಿ ಇದ್ರೆ ಹೇಗೆ, ನಿಮಗೆ ಲಿವಿಂಗ್ ರೂಮ್ ಯಾವ ಥರ ಇರಬೇಕು, ನಿಮ್ಮ ಬಾತ್ರೂಮ್ ಎಲ್ಲಿ ಇರಬೇಕು, ಇದೆಲ್ಲ ನೋಡ್ತೀರಾ. ಯಾವ್ದು ಚೆನ್ನಾಗಿದೆ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಆಮೇಲೆ ಕಟ್ತಾರೆ. ಅವಾಗ ಚೆನ್ನಾಗಿ ಬರುತ್ತೆ ಮನೆ. ಅದೇ ರೀತಿ ನಾವು ಜೀವನ ಮಾಡೋಕ್ಕೊಂದು ಬ್ಲೂ ಪ್ರಿಂಟ್ ಬೇಕಲ್ವಾ, ನೀಲಿ ನಕಾಶೆ ಅಂತಾರಲ್ಲ. ಆ ಬ್ಲೂ ಪ್ರಿಂಟ್ ಇಲ್ದಲೆ ನಾವೀಗ ಒಂದು ಬ್ಲೂ ಪ್ರಿಂಟ್ ಇಲ್ದಲೆ ನಾವು ಮನೆ ಕಟ್ಟಿದ್ರೆ ಏನಾಗುತ್ತೆ, ನಾನು ಇಲ್ಲಿ ಲಿವಿಂಗ್ ರೂಮ್ ಬೇಕು ಅಂದ್ಕೊಂಡಿದ್ದೆ, ಓಕೆ ಪೂರ್ವ ಆಯಿತು, ಓಕೆ ಈ ಕಡೆ ಬೇಡ ನನಗೆ ಈ ಕಡೆ ಬೇಕು, ಇದನ್ನೆಲ್ಲ ಹೊಡೆದಾಕಿ ಇನ್ನೊಂದು 6 ತಿಂಗಳು ಮತ್ತೆ ಕಟ್ಟಿ, ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇದನ್ನ ಹೊಡೆದಾಕಿ ಇದು ವಾಸ್ತು ಸರಿ ಇಲ್ಲ, ಈ ಥರ ಆಗ್ತಾ ಹೋಗುತ್ತೆ. ಸೊ ನಾವು ದುರದೃಷ್ಟವಶ ಜೀವನ ಮಾಡೋದಕ್ಕೆ ನಮ್ಮ ಕೈನಲ್ಲಿ ಒಂದು ಬ್ಲೂ ಪ್ರಿಂಟೇ ಇಲ್ಲ. ನಾವು ಒಂದು ಸಿವಿಲ್ ಇಂಜಿನಿಯರ್ನ ಕನ್ಸಲ್ಟೇ ಮಾಡಿಲ್ಲ, ಆರ್ಕಿಟೆಕ್ಟ್ ಕನ್ಸಲ್ಟೇ ಮಾಡಿಲ್ಲ. ಅದಕ್ಕೆ ನಮಗೆ ಗುರುಗಳು ಬೇಕು. ಯಾಕೆಂದ್ರೆ ಅವ್ರು ನಾವು ಜೀವನನ ಯಾವ ರೀತಿ ನಾವು ನಿರ್ಮಾಣ ಮಾಡ್ಕೋಬೇಕು ಅನ್ನೋದಕ್ಕೆ ಅವರು ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಗುರುಗಳು. ಅವರೇನು ದುಡ್ಡು ಇಸ್ಕೊಳೋದಿಲ್ಲ, ಸುಲಭವಾಗಿ ಉಚಿತವಾಗಿ ಕೊಡ್ತಾರೆ ನಮಗೆ ಸಲಹೆಗಳನ್ನು, ಯಾವ ರೀತಿ ನಾವು ಜೀವನ ಮಾಡಬೇಕು ಅಂತ. ಹಾಗಾಗಿ ನಾವು ಈ ಎಲ್ಲ ಪುರಾಣಗಳು, ಉಪನಿಷತ್ಗಳು, ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಓದ್ತಾ ಹೋದ್ರೆ ನಮ್ಮ ಜೀವನ ಯಾವ ರೀತಿ ಇರಬೇಕು, ನಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು, ಅವರು ಏನು ಮಾಡಬೇಕು ಏನು ಮಾಡಬಾರ್ದು, ಬ್ರಾಹ್ಮಣರು ಏನು ಮಾಡಬೇಕು, ಎಲ್ಲದಕ್ಕೂ ನಮಗೆ ಒಳ್ಳೆಯ ಐಡಿಯಾ ಸಿಗುತ್ತೆ. ಆವಾಗ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಸ್ಬೋದು ಅನ್ನೋದು ನಮಗೆಲ್ಲ ಗೊತ್ತಿರೋದು. ನಾವು ರಾಮಾಯಣ ನೋಡಿದ್ದೀವಿ, ಎಷ್ಟೊಂದು ಜನಕ್ಕೆ ಇವತ್ತು ಗೊತ್ತು. ಶ್ರೀರಾಮನವಮಿ ಅಂದರೆ ಭಗವಂತ ಶ್ರೀರಾಮ ಬಂದಿದ್ದು ದಿನ. ಸೊ ರಾಮನವಮಿ ಮೊದಲು ದಶರಥ ಮಹಾರಾಜ ನಮಗೆಲ್ಲ ಗೊತ್ತು, ಅವನು ಅಯೋಧ್ಯದಲ್ಲಿದ್ದ. ಅಯೋಧ್ಯದಲ್ಲಿ ದಶರಥ ಮಹಾರಾಜನಿಗೆ ಅವನೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದ. ಅವನಿಗೆ 3 ಜನ ಹೆಂಡತಿಯರು. ಯಾರ್ಯಾರು? ಕೌಸಲ್ಯ, ಕೈಕೆ ಮತ್ತೆ ಸುಮಿತ್ರ. ಅದರಲ್ಲಿ 3 ಜನಿಗೂ ಮಕ್ಕಳಿಲ್ಲ. ಎಷ್ಟೋ ವರ್ಷ ಆಯಿತು ಮಕ್ಕಳೇ ಇಲ್ಲ. ಇವನಿಗೆ ಏನಪ್ಪ ಈ ಥರ ಆಯಿತು, ಒಬ್ರು ಮಕ್ಕಳಿಲ್ಲ ಅಂತ ಅವರ ಗುರುಗಳಾದ ವಸಿಷ್ಠರ ಹತ್ರ ಹೋಗ್ತಾರೆ. ಒಂದು ಸಲಹೆ ಕೊಡಿ, ನಮ್ಗೆ ಹೇಗಾದ್ರೂ ಆಗಲಿ ಮಕ್ಕಳಾಗಬೇಕು ಅಂತ. ಆವಾಗ ವಸಿಷ್ಠ ಮುನಿಗಳು ಹೇಳ್ತಾರೆ, ಪುತ್ರಕಾಮೇಷ್ಟಿ ಯಜ್ಞ ಮಾಡಬೇಕು, ಆವಾಗ ನಿನಗೆ ಒಳ್ಳೇದಾಗುತ್ತೆ ಅಂತ. ಸೊ ಹಾಗಾಗಿ ಅವರ ನೇತೃತ್ವದಲ್ಲಿ ಆ ಯಜ್ಞ ಮಾಡಿದ್ಮೇಲೆ ಆ ಯಜ್ಞದಿಂದ ಒಬ್ಬರು ದೇವತೆ ಬಂದು ಒಂದು ಪಾಯಸವನ್ನು ಕೊಡ್ತಾರೆ. ಸೊ ಇದನ್ನು ನೀವು ಎಲ್ಲ ಹೆಂಡತಿಗೆ ಕೊಟ್ಟರೆ ಅವ್ರಿಗೆ ಮಕ್ಕಳು ಆಗ್ತಾರೆ ಅಂತ. ಸೊ ಅವಾಗ ಆ ಪಾಯಸವನ್ನು ಈ 3 ಜನ ಹೆಂಡತಿಯರಿಗೆ ಕೊಟ್ಟಾಗ ಅವರು ಪಾಯಸ ತಗೊಂಡು ಸ್ವಲ್ಪ ದಿನದಲ್ಲೇ ಅವರಿಗೆ ಮಕ್ಕಳಾಗ್ತಾರೆ. ಕೌಸಲ್ಯ ಮಗ ಯಾರು? ಶ್ರೀರಾಮಚಂದ್ರ. ನೆಕ್ಸ್ಟ್ ಮತ್ತೆ ಯಾರು? ಕೈಕೇಯ ಮಗ ಭರತ. ಸುಮಿತ್ರಾ ಮಗ ಅವಳಿ ಜವಳಿ, ಲಕ್ಷ್ಮಣ ಮತ್ತೆ ಶತ್ರುಘ್ನ. ಸೊ ಈಗ ದಶರಥ ಮಹಾರಾಜ ತುಂಬಾ ಖುಷಿಯಾಗಿರ್ತಾನೆ, ಯಾಕಂದ್ರೆ ಎಲ್ಲ ಸಂತಾನ ಆಯಿತು. ಅವರೆಲ್ಲ ಈಗ ಅವರ ಗುರುಗಳ ಯಾರು ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಬೆಳೀತಾ ಹೋಗ್ತಾರೆ. ಅವರಿಗೆಲ್ಲ ವಿದ್ಯೆನೂ ಸಿಗುತ್ತೆ, ಏನೇನು ಬೇಕು ರಾಜನಾಗೋದಕ್ಕೆ ಎಲ್ಲ ವಿದ್ಯೆಗಳನ್ನು ಕೊಡ್ತಾ ಹೋಗ್ತಾರೆ. ಅವ್ರ 16ನೇ ವಯಸ್ಸಾಯಿತು, ಇನ್ನೇನು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ದಶರಥ ಮಹಾರಾಜ. ಅವಾಗ ವಿಶ್ವಾಮಿತ್ರ ಮುನಿಗಳು ಬರ್ತಾರೆ. ವಿಶ್ವಾಮಿತ್ರ ಮುನಿಗಳು ಬಂದು, ನಾವು ಕಾಡಿನಲ್ಲಿದ್ದೀವಿ, ಅಲ್ಲಿ ತುಂಬಾ ರಾಕ್ಷಸರ ಕಾಟ, ಅಲ್ಲಿ ನಾವು ಏನೇ ಯಜ್ಞ ಮಾಡಬೇಕು ಅಂದ್ರೆ ನಾವು ಲೋಕೋದ್ಧಾರಕ್ಕೆ ಯಜ್ಞಗಳು ಮಾಡ್ತಾ ಇರೋದು ಈ ಮುನಿಗಳ, ಋಷಿ ಮುನಿಗಳ ಕೆಲಸ, ಬ್ರಾಹ್ಮಣರ ಕೆಲಸ. ಆದರೆ ಅದನ್ನ ಮಾಡಕ್ ಬಿಡ್ತಾ ಇಲ್ಲ ಈ ರಾಕ್ಷಸರೆಲ್ಲ. ಅದಕ್ಕೋಸ್ಕರ ನಮಗೆ ಒಬ್ಬ ಕ್ಷತ್ರಿಯ ಬೇಕು, ಅವ್ರು ನಮಗೆ ಬಂದು ಸಹಾಯ ಮಾಡಬೇಕು. ನಾನೇ ಮಾಡ್ಬೋದು, ಅವನು ಬ್ರಾಹ್ಮಣ, ಯಾರು? ವಿಶ್ವಾಮಿತ್ರ ಮುನಿ. ನಾನೇ ಮಂತ್ರದ ಮುಖಾಂತರ ಶಾಪ ಕೊಟ್ಟು ಅವರಿಗೆ ಆ ರಾಕ್ಷಸರೆಲ್ಲ ಸಾಯೋ ಥರ ಮಾಡ್ಬೋದು. ಆದರೆ ನಾನು ಶಪಥ ತಗೊಂಡಿದ್ದೀನಿ, ಈ ಯಜ್ಞ ಮಾಡಬೇಕಾದ್ರೆ ನನಗೆ ಒಳ್ಳೆಯ ಮನಸ್ಸಿಂದ ಮಾಡಬೇಕು, ನನಗೆ ಸಿಟ್ಟು ಬರಬಾರ್ದು, ಆ ರೀತಿ ಮನಸ್ಸಿನಲ್ಲಿ ಮಾಡಬೇಕು, ಸಿಟ್ಟಿಲ್ದಲೇ ಮಾಡಬೇಕು. ಹಾಗಾಗಿ ಅದಲ್ದಲೆ ನಾನು ಬ್ರಾಹ್ಮಣ, ನಾನು ಶಸ್ತ್ರ ತಗೊಂಡು ಈ ಥರ ಕೆಲಸ ಮಾಡೋದು ನನ್ನ ಕಸುಬಲ್ಲ, ಅದನ್ನು ಕ್ಷತ್ರಿಯನಾದವನೇ ಮಾಡ್ಬೇಕು, ರಕ್ಷಣೆ ಕೊಡೋದು. ಹಾಗಾಗಿ ನಿಮ್ಮ ಮಕ್ಕಳನ್ನ, ನಿಮ್ಮ ರಾಮನನ್ನ ನಮ್ಮ ಜೊತೆ ಕಳಿಸಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಮುನಿಗಳು ದಶರಥ ರಾಜರಿಗೆ. ಅವಾಗ ಏನಿದು ಇಷ್ಟು ವರ್ಷಗಳಾದ್ಮೇಲೆ ಮಕ್ಕಳಾಗಿದ್ದಾರೆ, ಇದನ್ನ ಹೇಗೆ ಈ ರಾಕ್ಷಸರನ್ನು ಕೊಲೆ ಮಾಡೋದಕ್ಕೆ ಕಳಿಸೋದು, ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ. ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲ ಇವ್ರು ಭಗವಂತನೇ ಅಂತ ಸಾಕ್ಷಾತ್. ಆಮೇಲೆ ಅವರ ಗುರುಗಳ ಆದೇಶದಂತೆ ಆಯ್ತು ಅಂತ ಕಳಿಸ್ತಾರೆ.
ಸೊ ಇವರು ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರ ಮುನಿಗಳ ಜೊತೆ ಹೋಗ್ತಾರೆ. ಅಲ್ಲಿ ಹೋದಾಗ ಕಾಡಿನಲ್ಲಿ ತಾಟಕ ಅನ್ನೋ ಒಂದು ರಾಕ್ಷಸಿ ಅವರು ಏನ್ ಮಾಡ್ತಾ ಇರ್ತಾರೆ, ಯಜ್ಞ ಹವನಗಳು ನಡಿಬೇಕಾದ್ರೆ ಅಲ್ಲಿ ಮೇಲ್ಗಡೆಯಿಂದ ಮಾಂಸ, ರಕ್ತ ಈ ರೀತಿ ಪದಾರ್ಥಗಳನ್ನು ಹಾಕೋದು, ಏನಾರು ಮಾಡಿ ಯಜ್ಞನ ಕೆಡಿಸೋದು. ಎಷ್ಟೇ ಯಜ್ಞ ಮಾಡಿ ಮಾಡಿ ಕೊನೆಗೆ ಇನ್ನೇನು ಮುಗಿಬೇಕು ಅನ್ನೋ ಅಷ್ಟರಲ್ಲಿ ಹಾಕೋದು. ಸೊ ಈ ರೀತಿಯಾದ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ವಿಶ್ವಾಮಿತ್ರರು ಹೇಳ್ತಾರೆ ಇವ್ರನ್ನ ಸಾಯಿಸ್ಬೇಕು ಅಂತ. ಅವಾಗ ಈ ಶ್ರೀರಾಮಚಂದ್ರನಿಗೆ ಒಂದು ಏನಪ್ಪ ಇದು, ಈ ಹೆಣ್ಣಿನ ಸಾಯಿಸ್ಬೇಕಾ ಅಂತ. ಯಾಕಂದ್ರೆ ಕ್ಷತ್ರಿಯನ ಇದೇನು, ಅವನ ಏನ್ ಜವಾಬ್ದಾರಿ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಇಲ್ಲಿ ಹೆಣ್ಣನ್ನೇ ಸಾಯಿಸ್ಬೇಕಲ್ಲ ನಾನು ರಾಮಚಂದ್ರನಾಗಿ ಅಂತ. ಅದಕ್ಕೆ ಕೇಳ್ತಾರೆ, ಈ ತರ ನಾವು ಮಾಡಬಾರ್ದಲ್ಲ ಕ್ಷತ್ರಿಯ ಧರ್ಮದಲ್ಲಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಹೌದು ಕರೆಕ್ಟು, ಆದ್ರೆ ಇವರು ಅಂತ ಹೆಣ್ಣಲ್ಲ, ಇವರು ರಾಕ್ಷಸಿ, ಇವರೆಲ್ಲ ಮಾಡ್ತಿರೋದೆಲ್ಲ ಮಾಡಬಾರ್ದಂತ ಕೆಲಸಗಳೇ. ಹಾಗಾಗಿ ನೀವು ಸಾಯಿಸಿದ್ರು ಸಹ ನಿನ್ಗೆ ಏನು ಧರ್ಮ ಏನು ಕೆಟ್ಟೋಗೋದಿಲ್ಲ, ನೀನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವರು ದಶರಥರ ಹೇಳಿರ್ತಾರೆ, ನೀವು ಏನೇನು ಹೇಳ್ತಾರೆ ಅವರು ಮಾಡ್ತಾ ಹೋಗಿ ಅಂತ, ಅವ್ರ ಆಜ್ಞೆ ಅಂತ ಇವರು ಅವ್ರನ್ನ ಸಾಯಿಸ್ತಾರೆ. ತಾಟಕ ಮತ್ತೆ ಯಾರ ರಾಕ್ಷಸರುಗಳು ಬರ್ತಾರೆ? ಮರೀಚಿ ಅಂದ್ರೆ ತಾಟಕನ ಮಗನೇ. ಸುಬಾಹು. ಸೊ ಇವ್ರು 3 ರಾಕ್ಷಸರುಗಳು ಇವರ ರಾಮ ಮತ್ತೆ ಲಕ್ಷ್ಮಣರು ಸಾಯಿಸ್ತಾರೆ. ಅಂದ್ರೆ ಮರೀಚಿನ ಎಸಿತಾರೆ. ಆಮೇಲೆ ಮುಂದೆ ಯಾವಾಗೂ ಬರ್ತಾರೆ ಅವರು. ಸೊ ನಾವು ನೋಡೋ ಹಾಗೆ ಈ ರಾಮಚಂದ್ರ ಕ್ಷತ್ರಿಯನಾಗಿ ಹೇಗೆ ಇಲ್ಲಿ ಪರೀಕ್ಷಿತ ಮಹಾರಾಜನು ಸಹ ಅಲ್ಲಿ ಏನೇ ನಡೀತಾ ಇದ್ರು, ಯಾರೇ ಆಗಿದ್ರು ಪರವಾಗಿಲ್ಲ, ಅವ್ರನ್ನ ರಕ್ಷಣೆ, ಅವರಿಗೆ ದಂಡನೆ ಕೊಟ್ಟು ಒಳ್ಳೆಯನ್ನ ರಕ್ಷಿಸ್ಬೇಕು, ಧರ್ಮವನ್ನು ರಕ್ಷಿಸ್ಬೇಕು ಅನ್ನೋ ಹಾಗೆ ಶ್ರೀರಾಮಚಂದ್ರನ್ ಕೂಡ ಅವನ ಜೀವನದಲ್ಲಿ ತೋರಿಸ್ಕೊಟ್ಟ ಯಾವ ರೀತಿ ಕ್ಷತ್ರಿಯರು ಜೀವನ ಮಾಡಬೇಕು, ಯಾವ ರೀತಿ ಅವರು ಧರ್ಮ ಸ್ಥಾಪನೆ ಮಾಡಬೇಕು, ಯಾವ ರೀತಿ ಅವರು ಅಧರ್ಮನ ಹೋಗಲಾಡಿಸ್ಬೇಕು ಅನ್ನೋದನ್ನೆಲ್ಲ ನಾವು ಶ್ರೀರಾಮಚಂದ್ರನಿಂದ ನೋಡ್ಬೋದು. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಇವರು ವನವಾಸದಲ್ಲಿ ಇರ್ತಾರೆ. ಸೀತಾ, ಲಕ್ಷ್ಮಣ, ರಾಮ ಅವರೆಲ್ಲ ವನವಾಸ ಇದ್ದಾಗ ಶೂರ್ಪಣಖ ಅಂತ ಇರ್ತಾರೆ. ಯಾರು? ರಾವಣನ ತಂಗಿ. ಸೊ ಈ ಬ್ರಹ್ಮನಿಂದ ಈ ರಾವಣ 10,000 ವರ್ಷ ತಪಸ್ ಮಾಡಿ ಒಂದು ವರ ಪಡ್ಕೊಂಡಿರ್ತಾನೆ. ಏನಂದ್ರೆ ಅವನು ಯಾರೇ ದೇವತೆಗಳಿಂದನೂ ಏನು ಸಾವಾಗಬಾರ್ದು, ಅವ್ರನ್ನ ಸಾಯಿಸುವಷ್ಟು ಬಲ ಬರಬೇಕು, ಈ ಎಲ್ಲ ದೇವತೆಗಳು ಎಲ್ಲ ಋಷಿಮುನಿಗಳಿಗೆ ನಾನು ತೊಂದರೆ ಕೊಡಬೇಕು ಅನ್ನೋದೇ ಅವನ ರಾವಣನ ಕೆಲಸ. ಸೊ ರಾವಣನ ತಂಗಿ ಶೂರ್ಪಣಖ. ಸೊ ಅವರು ಶೂರ್ಪಣಖ ಆಮೇಲೆ ಇನ್ನೂ ಒಂದು 14,000 ಜನ ರಾಕ್ಷಸರನ್ನ ಕಳಿಸ್ತಾರೆ. ಆ 14,000 ಜನ ರಾಕ್ಷಸರನ್ನು ಸಹ ಶ್ರೀರಾಮಚಂದ್ರ ಮತ್ತೆ ಲಕ್ಷ್ಮಣ ಅವ್ರನ್ನ ಸದೆ ಬಡಿತಾರೆ. ಸೊ ನಾವು ಭಗವಂತನ ಲೀಲೆಗಳನ್ನ ನೋಡ್ತಾ ಹೋದ್ರೆ ಎಲ್ಲಾ ಕಡೆ ಈ ಭಗವಂತ ಶ್ರೀರಾಮಚಂದ್ರ ಯಾವ ರೀತಿ ಮನುಷ್ಯರು ಜೀವನ ಮಾಡಬೇಕು ಅನ್ನೋದನ್ನ ಸಾಕ್ಷಾತ್ ಅವನೇ ತೋರಿಸಿದಾನೆ ಅವನ ಜೀವನದ ಮುಖಾಂತರ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಸೊ ಅದನ್ನೇ ನಾವು ರಾಮಾಯಣ ಅಂತ ಹೇಳ್ತೀವಿ. ಅದಾದ್ಮೇಲೆ ಕೊನೆಗೆ ಏನಾಗುತ್ತೆ, ರಾಮಾಯಣದಲ್ಲಿ ಕೊನೆಗೆ ಏನಾಗುತ್ತೆ, ರಾವಣ ಸೀತೆಯನ್ನು ಅಪಹರಣ ಮಾಡ್ತಾನೆ. ಸೀತೆಯರನ್ನು ಅಪಹರಣ ಮಾಡಿ ಅಲ್ಲಿ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಕೊನೆಗೆ ಶ್ರೀರಾಮಚಂದ್ರ ಆ ರಾವಣನೂ ಸಹ ಸಂಹಾರ ಮಾಡಿ ಸೀತೆಯನ್ನು ಮತ್ತೆ ರಕ್ಷಣೆ ಕೊಡ್ತಾನೆ. ಅದನ್ನು ಪ್ರಭುಪಾದರು ಹೇಳ್ತಾರೆ, ಶ್ರೀರಾಮಚಂದ್ರನಿಗೇನು ಕಮ್ಮಿ, ಬ್ರಹ್ಮ ಸಂಹಿತದಲ್ಲಿ ಹೇಳ್ತಾರಲ್ಲ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಎಷ್ಟೋ ಸಹಸ್ರ ಲಕ್ಷ್ಮಿಗಳು ಭಗವಂತನ ಸೇವೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅಷ್ಟೊಂದು ಜನ ಇರ್ಬೇಕಾದ್ರೆ ಒಬ್ಬ ಸೀತೆ ಅಪಹಾರ ಆದ್ರೆ ಇವನಿಗೇನು ಅಷ್ಟೊಂದು ಬೇಜಾರಾಗಬಾರ್ದು. ಆದರೂ ಸಹ ಭಗವಂತ ಏಕಪತ್ನಿ ವ್ರತಸ್ಥ. ಆ ಯುಗದಲ್ಲಿ ಅವನು ಏನು ಕ್ಷತ್ರಿಯನಾಗಿ ಅಥವಾ ಗಂಡನಾಗಿ ಹೇಗೆ ಪತ್ನಿಯ ರಕ್ಷಣೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾನೆ ಭಗವಂತ. ಸ್ವಬಾಹು ಇಲ್ಲಿ ಹೇಳ್ತಾರಲ್ಲ, ಭುಜಂ ಸಾಕ್ಷಾತ್, ಸ್ವತಃ ತಾನೇ ನಿಂತು ಈ ರಾವಣನನ್ನ ಸಂಹಾರ ಮಾಡ್ತಾ ಇದ್ದಾನೆ.
ಅವನೇ ನಿಂತು ಸೀತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ನಾವು ಈ ರಾಮಾಯಣದಲ್ಲಿ ಇದನ್ನೇ ನೋಡ್ಬೇಕಾಗಿರೋದು. ಸೇಮ್ ಅದೇ ತರ ಇದೆ ನೋಡಿ. ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಾಟನು ಯಾರಾದರೇನು. ಪರೀಕ್ಷಿತ್ ಮಹಾರಾಜ ಕ್ಷತ್ರಿಯ, ಅವನು ಈ ಪದನ ಹೇಳ್ತಾ ಇದ್ದಾನೆ. ಅದೇ ಪದನ ಮಾಡಿ ತೋರಿಸಿದ್ದಾನೆ ಶ್ರೀರಾಮಚಂದ್ರ ಕ್ಷತ್ರಿಯನಾಗಿ. ಅವನು ಶಸ್ತ್ರಸಜ್ಜಿತನಾದ ದೇವತೆಯಾಗಿದ್ದರೂ ಸಹ ಪರವಾಗಿಲ್ಲ. ಅಂದ್ರೆ ಈ ರಾವಣ ಎಷ್ಟೊಂದು ವರ ಪಡ್ಕೊಂಡಿರ್ತಾನೆ ಬ್ರಹ್ಮನಿಂದ, ಆದರೂ ಸಹ ಪರವಾಗಿಲ್ಲ. ಶಿವನ ಭಕ್ತ, ಬ್ರಹ್ಮನ ಭಕ್ತ. ಸೊ ಆದರೂ ಸಹ ಅವರನ್ನ ಅವರಿಗೆ ಪಾಠ ಕಲಿಸ್ತೀನಿ ಅನ್ನೋದನ್ನ ನಾವು ಶ್ರೀರಾಮಚಂದ್ರ ಹೇಳ್ಕೊಡ್ತಾ ಇದ್ದಾನೆ. ನಾವು ಮತ್ತೊಂದು ಅವತಾರ, ಕೃಷ್ಣನ ಅವತಾರದಲ್ಲಿ ಅದನ್ನೇ ನೋಡ್ತೀವಿ. ಕೃಷ್ಣನು ಸಹ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಬರ್ತಾನೆ ಇರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಪರಿತ್ರಾಣಾಯ ಸಾಧೂನಾಂ ಅದನ್ನೇ ಮಾಡ್ತಾ ಇದ್ದಾರೆ ಕ್ಷತ್ರಿಯರು. ವಿನಾಶಾಯ ಚ ದುಷ್ಕೃತಾಂ, ಯಾರು ದುಷ್ಕೃತದಲ್ಲಿ ತೊಡಗಿರ್ತಾರೋ ಅವರನ್ನ ವಿನಾಶ ಮಾಡೋದೇ ನನ್ನ ಕೆಲಸ, ಧರ್ಮ ಸಂಸ್ಥಾಪನೆ ಮಾಡೋದೇ ನನ್ನ ಕೆಲಸ ಅಂತ ಕೃಷ್ಣನು ಮಾಡಿದಾನೆ. ಯಾರ್ಯಾರು ಅವನಿಗೆ ಕಾಟ ಕೊಡ್ತಾ ಇದ್ದ ಅವಾಗ ಮಥುರಾ ಅಥವಾ ದ್ವಾರ ಬೃಂದಾವನದಲ್ಲಿ ಆ ವಾಸಿಗಳಿಗೆಲ್ಲ ಕಂಸ ಎಷ್ಟೊಂದು ತೊಂದರೆ ಕೊಡ್ತಾ ಇರ್ತಾನೆ. ಪೂತನ, ಅಗಾಸುರ, ಶಕಟಾಸುರ, ಎಷ್ಟೊಂದು ಅಸುರಗಳು ಬರ್ತಾರೆ. ನಾವು ಕೃಷ್ಣ ಪುಸ್ತಕದಲ್ಲಿ ನೋಡ್ತೇವೆ. ಎಲ್ಲಾ ಅಸುರಗಳನ್ನು ಸಹ ಅವ್ರನ್ನು ಸಂಹಾರ ಮಾಡ್ತಾನೆ ಕೃಷ್ಣ. ಅವನು ಸಹ ತೋರಿಸಿದಾನೆ ಯಾವ ರೀತಿ ಕ್ಷತ್ರಿಯರು ಈ ರಾಜ್ಯಭಾರ ಮಾಡಬೇಕು, ಆಡಳಿತ ಮಾಡಬೇಕು ಅಂತ. ಸೊ ರಾಮ ಕೃಷ್ಣ ಇಬ್ಬರಿಂದನೂ ನಾವು ಎಷ್ಟೊಂದು ಕಲಿಯೋದಿದೆ, ರಾಮಾಯಣ ಮತ್ತೆ ಮಹಾಭಾರತ. ಆದರೆ ನಾವು ಇವಾಗಿನ ಆಡಳಿತ ನೋಡಿದ್ರೆ ಆ ರೀತಿ ಇಲ್ಲ. ಇವಾಗಿನ ಆಡಳಿತದಲ್ಲಿ ಅದ್ರ ಬಗ್ಗೆ ಅವರಿಗೆ ಜ್ಞಾನನೂ ಇಲ್ಲ. ಅದು ಜ್ಞಾನ ಇದ್ರೂ ಸಹ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ. ಈಗ ನಾನು ಒಬ್ರನ್ನ ಒಂದ್ಸರಿ ಮೀಟ್ ಆಗಿದ್ದೆ. ಅವ್ರು ಯಾವುದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ. ಅವ್ರು ಎಷ್ಟೊಂದು 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆ ವಿದ್ಯೆ ಇದೆ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಆದರೂ ಸಹ ಅವರು ಅದರಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್, ಉನ್ನತವಾದ ಹುದ್ದೆಯಲ್ಲಿ ಇನ್ನೂ ಅವರು ಸೆಲೆಕ್ಟ್ ಆಗಿಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾನು ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತೀನಿ, ನಾನು ಲಂಚ ಎಲ್ಲ ತಗೊಳೋದಿಲ್ಲ, ನಾನು ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಅಲ್ಲಿ ಏನೇ ತಪ್ಪಾದ್ರೂ ಅದನ್ನ ಸರಿ ಮಾಡ್ಬಿಡ್ತೀನಿ. ಅವರು ಒಳ್ಳೆ ಇದು ಕ್ಷತ್ರಿಯ ಗುಣ, ಏನೇ ತಪ್ಪಿದ್ರು ಸರಿ ಮಾಡ್ಬಿಡ್ತಾರೆ. ಆದ್ರೆ ಏನಾಗುತ್ತೆ ಈಗಿನ ಕಲಿಯುಗದಲ್ಲಿ ಇಂಥ ಲೀಡರ್ಸ್ಗೆ, ಇಂಥ ಮುಖಂಡರಿಗೆ ಕಾಲ ಇಲ್ಲ. ಅದಕ್ಕೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಾರಲ್ಲ. ಸೊ ಅವರು ಈ ತರ ಕೆಲಸ ಮಾಡೋದ್ರಿಂದ ಅವರಿಗೆ ಪ್ರಮೋಷನ್ನೇ ಸಿಗೋದಿಲ್ಲ. ಎಷ್ಟೇ ವರ್ಷದಿಂದ ಕೆಲಸ ಮಾಡಿದ್ರು, ಅವ್ರಿಗೆ PhD ಇದೆ, ಆದ್ರೂ ಸಹ ಬೇರೆ ಇನ್ನೊಬ್ಬರಿಗೆ ಯಾರೋ ಆ ಪೊಸಿಷನ್ ಕೊಟ್ಟಿರ್ತಾರೆ. ಎದಕ್ಕೆ ಈ ತರ ಆಗೋದು? ಕಲಿಯುಗ. ಯಾಕಂದ್ರೆ ಅವ್ರು ಬಂದ್ರೆ ಇವ್ರು ಏನೋ ಬೇರೆ ಕೆಲ್ಸಗಳು ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಇವರು ತಡೆ ಹಾಕ್ತಾರೆ. ಅವಾಗ ಅವರು ಕಷ್ಟಪಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅಂಥವ್ರನ್ನ ಹುದ್ದೆನಲ್ಲಿ ನೇಮಕ ಮಾಡ್ತಾರೆ. ಸೊ ನಾವು ಈ ರೀತಿ ಆಗಿರ್ಬೇಕಾದ್ರೆ ನಾವು ಇದನ್ನೆಲ್ಲ ಇಷ್ಟೊಂದೆಲ್ಲ ಚರ್ಚೆ ಮಾಡಿದ್ರೆ ಏನು ಉಪಯೋಗ? ನಾವು ಹೇಳ್ತಾನೆ ಇರ್ತೀವಿ, ಈ ತರ ಇದಾರೆ ಮುಖಂಡರು, ಈ ತರ ಆಗ್ಬೇಕು, ಈ ತರ ಇದಾರೆ ಮುಖಂಡರು, ಈ ತರ ಆಗ್ಬೇಕು. ಅದನ್ನೇ ನೋಡ್ತಾ ಇದೀವಿ. ಈ ಎಲ್ಲಾ ಅಧ್ಯಾಯದಲ್ಲೂ ಪ್ರಭುಪಾದರು ಅದನ್ನೇ ಹೇಳ್ತಾ ಇರೋದು. ಆದ್ರೆ ಯಾವ ರೀತಿ ನಾವು ಕ್ಷತ್ರಿಯರನ್ನ ಈಗ ನಾವು ಅವರಿಗೆ ತರಬೇತಿ ಕೊಡಬೇಕಾಗಿದೆ ಅಲ್ವಾ? ಅದಕ್ಕೆ ನಮಗೆ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟೇ ಇದೆ ನಮ್ಮ ದೇವಸ್ಥಾನದಲ್ಲಿ, ಕ್ಷತ್ರಿಯರಿಗೆ ಕೃಷ್ಣ ಪ್ರಜ್ಞೆ ಕೊಡಿಸೋದಕ್ಕೆ. ಸೊ ಅದೇನೇ ಆಗಿರ್ಲಿ, ನಾವು ನಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನ ಮಾಡಬೇಕು. ಅದನ್ನ ಒಬ್ರು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ, ಸರ್ಕಲ್ ಆಫ್ ಕನ್ಸರ್ನ್, ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅಂತ. ಅಂದ್ರೆ ಇಂಗ್ಲಿಷ್ನಲ್ಲಿ ಸರ್ಕಲ್ ಆಫ್ ಕನ್ಸರ್ನ್ ಅಂದ್ರೆ ಕಾಳಜಿ. ನಮಗೆ ಎಷ್ಟು ಕಾಳಜಿ ಇದೆ, ನಮಗೆ ಎಷ್ಟೊಂದಿದೆ ಕಾಳಜಿ. ನಮಗೆ ಒಳ್ಳೆಯ ಪ್ರಧಾನಮಂತ್ರಿ ಬೇಕು, ನಮಗೆ ಒಳ್ಳೆ ವಾತಾವರಣ ಇರಬೇಕು, ಒಳ್ಳೆ ಚೆನ್ನಾಗಿ ಮಳೆ ಬೆಳೆ ಆಗಬೇಕು ಅಲ್ವಾ? ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಇದು ಆಗಬೇಕು, ಎಲ್ಲ ತುಂಬಾ ಕಾಳಜಿ ಏನೋ ಇದೆ. ಆದರೆ ಎಲ್ಲ ನಮ್ಮ ಕೈನಲ್ಲಿ ಇಲ್ಲ. ಎಲ್ಲ ಭೂಕಂಪ ಆಯಿತು ಅಂದ್ರೆ ನಮ್ಮ ಕೈನಲ್ಲಿ ಇಲ್ಲ.
ಅಲ್ವಾ? ಯಾರೋ ಒಬ್ಬ ಮುಖಂಡ ಏನೋ ಕೆಲಸ ಮಾಡ್ತಾ ಇದ್ದಾನೆ, ತಪ್ಪಾಯ್ತು ಅಂದ್ರೆ ಅದು ನಮ್ಮ ಕೈನಲ್ಲಿ ಇಲ್ಲ. ನಮ್ಮ ಕೈನಲ್ಲಿ ಇರೋದೇನು ಒಂದು ಓಟ್ ಹಾಕ್ಬೋದು ಅಷ್ಟೇ. ಅದು ಮಾತ್ರ ನಮ್ಮ ಕೈನಲ್ಲಿ ಇರೋದು. ಅದನ್ನ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅಂತಾರೆ. ಇನ್ಫ್ಲೂಯೆನ್ಸ್ ಅಂದ್ರೆ ನಮ್ಮ ಕೈನಲ್ಲಿ ಏನು ಪ್ರಭಾವ ಮಾಡೋಕ್ಕಾಗುತ್ತೋ ಅದು ಮಾತ್ರ ನಾವು ಮಾಡಬೇಕು. ಸರ್ಕಲ್ ಆಫ್ ಕನ್ಸರ್ನ್ ಅಂದ್ರೆ ನಮಗಿರೋ ಅದೇನಂತಾರೆ ಕಾಳಜಿ, ನಮಗೆ ಎಷ್ಟೊಂದು ಕಾಳಜಿ ಇರುತ್ತೆ, ಅದೆಲ್ಲ ನಮ್ಮ ಕೈನಲ್ಲಿ ಆಗಲ್ಲ. ಹಾಗಾಗಿ ನಾವು ಎಷ್ಟು ಆಗುತ್ತೋ ಅಷ್ಟು ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಮೇಲೆ ನಾವು ಸಮಯ ಕಳಿಬೇಕು. ಅಂದರೆ ನಮ್ಮ ಕೈನಲ್ಲಿ ಏನಿದೆ, ನಮಗೇನು ಪ್ರಭಾವ ಮಾಡೋಕ್ಕಾಗುತ್ತೋ ಅದರಲ್ಲಿ ಮಾತ್ರ ನಾವು ಸಮಯ ಶಕ್ತಿನ ಕಳೀತಾ ಹೋದರೆ ನಾವೇನೋ ಒಂದು ಒಳ್ಳೇದು ಮಾಡ್ಬೋದು. ಅದು ಬಿಟ್ಟು ನಾವು ಸರ್ಕಲ್ ಆಫ್ ಕನ್ಸರ್ನ್ ಅಂದರೆ ನಮಗೆ ಎಲ್ಲ ಕಾಳಜಿ ಇರೋದು ಆ ಕ್ಷತ್ರಿಯರು ಈ ಥರ ಇದ್ದಾರೆ, ಹಾಗಾಗಿ ನಾವು ಏನೂ ಆಗ್ತಾ ಇಲ್ಲ, ಅಥವಾ ಕಲಿಯುಗ ಈಗ ಏನು ಮಾಡೋಕ್ಕಾಗಲ್ಲ, ಕಲಿಯುಗ ಬಂದ್ಬಿಟ್ಟಿದ್ದೀವಿ ನಾವು, ನಮ್ಮ ತಪ್ಪೇ ಇದು. ನಾವು ತಪ್ಪು ಮಾಡಲಿಲ್ಲದಲ್ಲೇ ಕಲಿಯುಗದಲ್ಲಿ ಹುಟ್ಟಿಲ್ಲ, ನಾವೇನೋ ಮಾಡಿದ್ದೀವಿ, ಅದಕ್ಕೆ ನಾವು ಕಲಿಯುಗದಲ್ಲಿ ಬಂದಿರೋದು. ಅಥವಾ ನಾವು ಸತ್ಯಯುಗದಲ್ಲೇ ಹುಟ್ಟಿ ಅವಾಗಲೇ ನಾವು ಭಗವಂತನ ಲೋಕಕ್ಕೆ ಹೋಗ್ತಿದ್ವಿ, ನಾವು ಅದನ್ನು ಮಾಡಿಲ್ಲ. ಅದಕ್ಕೆ ನಾವೀಗ ಸ್ಕೂಲ್ನಲ್ಲಿ ಮಕ್ಕಳಿರ್ತಾರೆ, ಅವರು ಚೆನ್ನಾಗಿ ಓದೋ ಮಕ್ಕಳೆಲ್ಲ ಉತ್ತೀರ್ಣ ಆಗಿ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಾ ಇರ್ತಾರೆ. ಆದರೆ ಫೇಲ್ ಆಗೋ ಮಕ್ಕಳೆಲ್ಲ ಅದೇ ಕ್ಲಾಸಲ್ಲೇ ಇರ್ತಾರೆ. ಅವಾಗೇನೋ ಸಿಲೆಬಸ್ ಚೇಂಜ್ ಆಯಿತು, ಇನ್ನೂ ಕ್ವಶನ್ ಪೇಪರ್ ಕಷ್ಟ ಆಯಿತು. ಅದು ಯಾರು ತಪ್ಪು? ಇವ್ರದ್ದೇ ತಪ್ಪು. ಅದೇ ರೀತಿ ನಮಗೀಗ ಕ್ವಶನ್ ಪೇಪರ್ ಫುಲ್ ಕಷ್ಟ ಆಗ್ಬಿಟ್ಟಿದೆ. ಸತ್ಯಯುಗದಲ್ಲಿ ತುಂಬ ಈಸಿ, 4 ಕಾಲುಗಳಿದೆ, ಧರ್ಮದ 4 ಕಾಲುಗಳಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದಾದಮೇಲೆ ಸ್ವಲ್ಪ ಕಷ್ಟ ಆಯಿತು ಕ್ವಶನ್ ಪೇಪರ್, 1 ಕಾಲು ಹೋಯ್ತು, ಇನ್ನೊಂದು ಕಾಲು ಹೋಯ್ತು, ಈಗ 3 ಕಾಲು ಹೋಗಿದೆ. ಸೊ ಕಲಿಯುಗದಲ್ಲಿ ತುಂಬ ಕಠಿಣವಾದ ಪ್ರಶ್ನೆಗಳೇ ಇದೆ. ಎಲ್ಲಿ ನೋಡಿದ್ರು ನಮಗೆ ಕಲಿಯ ಪ್ರಭಾವ, ಎಲ್ಲಿ ನೋಡಿದ್ರು ಮಾಯೆ, ಮನಸ್ಸಿನಲ್ಲೂ ಮಾಯೆ, ಮನಸ್ಸು ಹೊರಗಡೆನೂ ಮಾಯೆ. ಸೊ ಈ ರೀತಿ ಆಗಿದೆ. ಇದು ಯಾರು ಹೊಣೆ? ನಾವೇ ಹೊಣೆ. ಸೊ ಸುಮ್ಮನೆ ಕಲಿಯುಗ ನಮ್ಮ ಕ್ಷತ್ರಿಯ, ನಮ್ಮ ಮುಖಂಡರೆಲ್ಲ ಈ ಥರ ಇದ್ದಾರೆ, ಅಥವಾ ನಮ್ಮ ದೇವಸ್ಥಾನದಲ್ಲಿ ನೋಡಿ ನಮಗೆ ಪ್ರಸಾದ ಬೇಕು ಅಂದರೆ ಕೂಪನೇ ಸಿಗೋದಿಲ್ಲ, ಹಬ್ಬ ಅಂತ ಬಂದಿದ್ದೀವಿ ಆದ್ರೆ ಕೂಪನೇ ಸಿಗ್ತಾ ಇಲ್ಲ. ಆದರೆ ತಪ್ಪ್ಯಾರ್ದು? ಮುಂಚೆನೇ ನೀವು ತಗೋಬೇಕಾಯ್ತು. ಸೊ ನಮ್ಮ ಕೈನಲ್ಲಿ ಏನಿದೆ ಅದನ್ನು ನಾವು ಮಾಡಬೇಕು. ಅವಾಗ ಅದನ್ನು ನಮಗೆ ಇನ್ನೂ ಜಾಸ್ತಿ ಶಕ್ತಿ ಬರ್ತಾ ಹೋಗುತ್ತೆ. ಅವಾಗ ನಾವು ಇನ್ನೂ ಸರ್ಕಲ್ ಆಫ್ ಕನ್ಸರ್ನ್, ಸರ್ಕಲ್ ಆಫ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಪ್ರಭಾವ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಪರೀಕ್ಷಿತ ಮಹಾರಾಜನ ಥರ ಹಿಂಸೆ ಮಾಡೋರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರಿಗಳು ಬರಲಿ, ಅದು ನಮ್ಮ ಆಸೆ ಆಗಿರಬೇಕು. ಆದರೆ ಬರೋವರೆಗೂ ಕಾಯ್ಕೊಂತ ಕೂರಬಾರ್ದು. ನಮ್ಮ ಕೈನಲ್ಲಿ ಏನಾಗುತ್ತೋ ಅದು ನಾವು ಮಾಡ್ತಾ ಹೋಗ್ಬೇಕು. ಸೊ ಅದನ್ನು ನಾವು ಒಂದು ಉದಾಹರಣೆ ಮುಖಾಂತರ ನೋಡ್ಬೋದು. ಒಂದ್ಸರಿ ಒಬ್ಬ ಡಕಾಯಿತಿ ಮಾಡುವಂಥ ಒಬ್ಬ ಮನುಷ್ಯ ಕಾಡಿನಲ್ಲಿ ಇರ್ತಾನೆ. ಆ ಕಾಡಿನಲ್ಲಿ ಯಾರೇ ಮನುಷ್ಯರು ಊರಿಂದ ಬಂದರೆ ಅವ್ರನ್ನೆಲ್ಲ ಹಿಡಿದು ಅವರು ದರೋಡೆ ಮಾಡೋದು, ಅವ್ರ ಹತ್ರ ಏನೇನಿದೆ ಎಲ್ಲ ಇಸ್ಕೊಂಡು ಮನೆ ಕಳಿಸೋದು, ಅಥವಾ ಅವ್ರು ಕೊಲೆ ಮಾಡಿಬಿಡೋದು. ಈ ರೀತಿ ಕೆಲಸ ಮಾಡ್ತಾ ಇರ್ತಾನವ. ಅಲ್ಲಿರೋರಿಗೆಲ್ಲ ಆ ಕಾಡಿಗೆ ಹೋಗೋಕೆ ತುಂಬ ಭಯ. ಸೊ ಒಂದ್ಸರಿ ನಾರದ ಮುನಿಗಳು ಅದೇ ಕಾಡಿನಲ್ಲಿ ಅದೇ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ನಾರದ ಮುನಿಗಳು ನೋಡಿ ಇವ್ರು ಹಿಡಿತಾರೆ, ಒಬ್ರು ಸಿಕ್ಕರ ಅಂತ. ಈ ದರೋಡೆ ಮಾಡೋನು ಅವ್ರನ್ನ ಹಿಡಿದು, ನಿನ್ನ ಹತ್ರ ಏನೇನು ದುಡ್ಡಿದೆ ಎಲ್ಲ ಕೊಟ್ಬಿಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾರೆ. ಆದರೆ ನಾರದ ಮುನಿಗಳಿಗೆ ಎಲ್ಲಿಲ್ಲದ ಧೈರ್ಯ, ಯಾಕಂದರೆ ಭಕ್ತರಲ್ಲ, ಕೃಷ್ಣನ ಭಕ್ತರಿಗೆ ಅಥವಾ ವಿಷ್ಣು ಭಕ್ತರಿಗೆ ಅವ್ರು ಯಾವುದಕ್ಕೂ ಹೆದರೋದಿಲ್ಲ. ನೀನು ನನ್ನ ಹತ್ರ ಏನೂ ಇಲ್ಲ, ನೀನು ನನ್ನ ಸಾಯಿಸಿದ್ರು ಸಹ ಏನು ನನ್ನ ಹತ್ರ ಏನೂ ಸಿಗೋದಿಲ್ಲ, ನನ್ನನ್ನು ಹೇಗೆ ಸಾಯಿಸ್ತೀಯಾ, ನಾನೇನು ಮಾಡೇ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರೋದು, ನಿರಪರಾಧಿ ಜೀವಿಗಳು, ನಾನೇನು ಅಪರಾಧನೇ ಮಾಡಿಲ್ಲ, ಅದು ನನ್ನ ಯಾಕೆ ಸುಮ್ಮನೆ ಈ ಥರ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ದರೋಡೆ ಮಾಡೋಣ. ಅವನ ಹೆಸರೇನು ಯಾರಿಗಾದ್ರೂ ಗೊತ್ತಾ? ಅವನ ಹೆಸರು ರತ್ನಾಕರ ಅಂತ. ಸೊ ಆ ರತ್ನಾಕರ ಹೇಳ್ತಾನೆ, ನಾನು ದರೋಡೆ ಮಾಡ್ತಿರೋದು ನೀವು ಏನೋ ತಪ್ಪು ಮಾಡಿದ್ದೀರಾ ಅಂತಲ್ಲ, ನನ್ನ ಹೆಂಡತಿ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವ್ರಿಗೆ ಹೊಟ್ಟೆಗೆ ಬಟ್ಟೆಗೆ ಏನೋ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ದರೋಡೆ ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂತ ಹೇಳ್ತಾರೆ ರತ್ನಾಕರ. ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ, ಅಲ್ಲ ನೀನು ಇಷ್ಟೊಂದೆಲ್ಲ ಪಾಪಕೃತ್ಯ ಮಾಡ್ತಾ ಇದೀಯಾ, ನಿರಪರಾಧಿಗಳಿಗೆಲ್ಲ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟು ದರೋಡೆ ಮಾಡಿ ಅವ್ರು ಕೊಲೆ ಮಾಡಿ ಇದೆಲ್ಲ ಮಾಡ್ತಾ ಇದೀಯಾ, ನೀನು ಒಂದ್ಸರಿನಾದ್ರು ಯೋಚನೆ ಮಾಡಿದ್ಯಾ
ನೀನು ಮಾಡ್ತಿರೋದೆಲ್ಲ ನಿನ್ನ ಹೆಂಡತಿ ಮಕ್ಕಳಿಗೆ ಅಂತ ಹೇಳ್ತೀಯ, ಆದರೆ ನಿನಗೆ ಎಷ್ಟೊಂದು ಪಾಪ ಬರ್ತಾ ಇದೆ ಈ ಕೆಲಸ ಮಾಡೋದ್ರಿಂದ. ಆ ಪಾಪಗಳೆಲ್ಲ ನಿನ್ನ ಹೆಂಡತಿ ಮಕ್ಕಳು ತಗೊಳ್ತಾರಾ ಅಂತ ಕೇಳ್ತಾರೆ. ಅದಕ್ಕೆ ರತ್ನಾಕರ ಹೇಳ್ತಾನೆ, ಅದರಲ್ಲೇನಿದೆ, ನಾನೆಲ್ಲ ಮಾಡ್ತಿರೋದು ಅವ್ರಿಗೋಸ್ಕರನೇ, ಅವರು ತಗೊಳ್ತಾರೆ ಪಾಪ, ನಾನು ಮಾಡೋ ಪಾಪನೆಲ್ಲ ಅವರು ತಗೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ, ನೀನು ಸುಮ್ಮನೆ ಭ್ರಮೆನಲ್ಲಿದೆಯಾ, ಅವ್ರು ಒಂದು ಚೂರು ನೀನು ಮಾಡಿರೋ ಪಾಪನೂ ಒಂದು ಸ್ವಲ್ಪನೂ ತಗೊಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವನು ರತ್ನಾಕರ ಅಂದ್ಕೊಳ್ತಾನೆ, ಮೋಸ್ಟ್ಲಿ ನಾರದ ಮುನಿಗಳು ತಪ್ಸ್ಕೊಂಡು ಹೋಗೋಕೆ ಈ ಥರ ಉಪಾಯ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ, ಬೇಕಿದ್ರೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಮನೆಗೆ ಹೋಗಿ ಕೇಳ್ಕೊಂಬ, ನಾನು ಅಲ್ಲಿವರೆಗೂ ಬೇಕಿದ್ರೆ ಇಲ್ಲಿ ಕಟ್ಟಾಕಿರು ಅಂತ ಹೇಳ್ತಾರೆ. ಸೊ ಇವನು ರತ್ನಾಕರ ನಾರದ ಮುನಿಗಳನ್ನು ಕಟ್ಟಾಕ್ತಾನೆ. ಕಟ್ಟಾಕಿ ಮನೆಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಎಲ್ಲ ಚಿಂತೆ, ಇದೇನು ಈ ಥರ ಹೇಳ್ಬಿಟ್ರಲ್ಲ ಈ ಮುನಿಗಳು, ಎಲ್ಲ ಪಾಪಗಳು ನನಗೆ ಬರ್ತಾ ಇದೆ ಅಂತೆ. ಅವ್ರು ಹೋಗಿ ಮನೆಗೆ ಕೇಳ್ತಾರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ, ನಾನು ಎಷ್ಟೊಂದು ಚೆನ್ನಾಗಿ ನಿಮ್ಮನ್ನು ನೋಡ್ಕೊತಾ ಇದ್ದೀನಿ, ಎಷ್ಟೊಂದು ಸಂಪತ್ತೆಲ್ಲ ತರ್ತಾ ಇದ್ದೀನಿ, ಎಲ್ಲ ನಿಮ್ಮ ಒಳಿತಿಗಾಗಿ, ಅದರಿಂದ ನನಗೇನೋ ಪಾಪ ಬರುತ್ತಂತೆ, ಅದು ಪಾಪನ ನೀವು ತಗೊಳ್ತಿರಲ್ವ ಅಂತ ಕೇಳ್ತಾರೆ. ಅದಕ್ಕೆ ಹೆಂಡತಿ ಮಕ್ಳು ಹೇಳ್ತಾರೆ, ನಮಗೆ ಪಾಪ ಎಲ್ಲ ತಗೊಳಲ್ಲ, ನಮಗೇನಿದ್ರು ನಿಮ್ಮ ದುಡ್ಡು ಮಾತ್ರ ಬೇಕು ಅಂತ ಹೇಳ್ತಾರೆ. ಅವಾಗ ರತ್ನಾಕರನ್ಗೆ ಎಲ್ಲಿ ಅದೇನೋ ಹೃದಯಘಾತ ಅಂತಾರಲ್ಲ ಆ ರೀತಿಯಾದ ಶಾಕ್ ಆಗುತ್ತೆ. ಇದೇನು ಇಷ್ಟೊಂದೆಲ್ಲ ಮಾಡಿದ್ದೆ ನಮ್ಮ ಹೆಂಡತಿ ಮಕ್ಕಳಿಗೆ, ಅವರು ಒಂದು ಸ್ವಲ್ಪನೂ ನನ್ನ ಪಾಪ ತಗೊಳ್ತಾ ಇಲ್ಲ ಅಂತ ಅವ್ರಿಗೆ ಬೇಜಾರಾಗಿ ವಾಪಸ್ ಬರ್ತಾರೆ. ಇಲ್ಲಿ ಬಂದು ಮತ್ತೆ ನಾರದ ಮುನಿಗಳಿಗೆ, ತಪ್ಪಾಯಿತು, ನಿಮ್ಮಂಥ ಸಾಧುಗಳನ್ನ ಈ ಥರ ಕಟ್ಟಾಕಿರೋದು ನನ್ನ ತುಂಬ ತಪ್ಪು, ಘೋರ ಪಾಪ ಅಂತ ಎಲ್ಲ ತೆಗೆದು ನನಗೇನಾದರೂ ಮಾಡಿ ನನಗೊಂದು ದಾರಿ ಹೇಳ್ಕೊಡಿ, ನಾನು ಈ ಮಾಡಿರತಕ್ಕಂಥ ಪಾಪಗಳಿಂದ ಮುಕ್ತನಾಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ, ನೀನೇನು ಮಾಡೋದು ಬೇಡ, ನಿನಗೊಂದು ಸುಲಭವಾದ ಮಾರ್ಗ ಹೇಳ್ಕೊಡ್ತೀನಿ, ಆ ಮಾರ್ಗದಲ್ಲಿ ನೀನು ಹೋಗ್ತಾ ಹೋದರೆ ನಿನ್ನೆಲ್ಲ ಪಾಪಗಳೆಲ್ಲ ನಾಶ ಆಗುತ್ತೆ, ನೀನು ಒಳ್ಳೆಯ ಮನುಷ್ಯನಾಗ್ಬೋದು ಅಂತ ಹೇಳ್ತಾರೆ. ಆಯಿತು, ನೀವು ಹೇಳ್ದಾಗೆ ಮಾಡ್ತೀನಿ ಅಂತಾರೆ. ಅವಾಗ ನಾರದ ಮುನಿಗಳು ಹೇಳ್ತಾರೆ, ನೀನು ರಾಮನ ಮಂತ್ರ ಹೇಳಬೇಕು ಅಂತ. ಆಯ್ತು, ಹೇಳ್ಕೊಡಿ ಅಂತಾರೆ. ಸೊ ರಾಮ 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 ಅಂತ ಹೇಳ್ತಾ ಹೋಗ್ಬೇಕು, ಇಷ್ಟೇ ಸುಲಭ, ಅದನ್ನು ಹೇಳಿ ಕೇಳಿಸ್ಕೋಬೇಕು. ಆಯಿತು ಮಾಡ್ತೀನಿ ಅಂತ ಹೇಳ್ತಾರೆ. ಈ ರತ್ನಾಕರ ರಾಮ ಅಂತ ಹೇಳಕ್ ಹೋಗ್ತಾ ಇದ್ದಾರೆ, ಅಂದ್ರೆ ಬರ್ತಾನೆ ಇಲ್ಲ ಪದ, ರಾಮ ಅನ್ನಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಹೇಳಿ? ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಯಾರನ್ನ ನೋಡ್ತೀರಾ ರೋಡಲ್ಲಿ, ಎಷ್ಟೊಂದು ಜನ ಕೇಳ್ತೀರಾ ನೀವು ಜಪ ಮಾಡಿ ಅಂತ, ಹರೇ ಕೃಷ್ಣ ಮಂತ್ರ ಕಾರ್ಡ್ ಕೊಡ್ತೀರಾ. ಅವ್ರೇನಂತಾರೆ, ಟೈಮ್ ಆಗಲಿ ಮಾಡ್ತೀನಿ, ಟೈಮ್ ಇಲ್ಲ, ಅಥವಾ ನಾನು ರಿಟೈರ್ಡ್ ಆದ್ಮೇಲೆ ಮಾಡ್ತೀನಿ, ಈ ಮಕ್ಕಳೆಲ್ಲ ಇದ್ದಾರೆ ಸ್ಕೂಲ್ಗೆ ಹೋಗ್ಬೇಕು, ಅವ್ರದ್ದು ಅದೆಲ್ಲ ಆದ್ಮೇಲೆ ಮಾಡ್ತೀನಿ, ಮನೆ ಕೆಲಸ ಇದೆ ಇದೆಲ್ಲ ಆದ್ಮೇಲೆ ಮಾಡ್ತೀನಿ, ಕೊನೆಗೆ ಮಾಡೋದೇ ಇಲ್ಲ. ಯಾಕೆ ಅಂದರೆ ಅಷ್ಟೊಂದು ಪಾಪಗಳು, ನಾವು ಎಷ್ಟು ಪಾಪ ಮಾಡಿರ್ತೀವೋ ಅಷ್ಟು ನಾವು ಭಗವಂತನಿಂದ ದೂರ ಆಗ್ತೀವಿ. ಸೊ ಕೃಷ್ಣ ಭಗವದ್ಗೀತಾನೆ ಹೇಳ್ತಾನೆ, ಒಂದು ಶ್ಲೋಕ ಇದೆ, ಯಾವಾಗ ನಾವು ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀವೋ ಅವಾಗ ಕೃಷ್ಣನ ಹತ್ರ ಬರ್ಬೋದು ಅಂತ. ಸೊ ನಾವೆಲ್ಲ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ ಅಂದರೆ ನಾವು ಎಲ್ಲ ಪಾಪಗಳಿಂದ ಮುಕ್ತರಾಗಿದ್ದೀವಿ, ಆವಾಗ ಇಲ್ಲಿ ಬಂದು ಕೂತ್ಕೊಂಡು ಭಗವತ್ ಕಥೆ ಕೇಳುವಂಥ ಅವಕಾಶ ಸಿಗೋದು. ಸೊ ನೀವೆಲ್ಲ ಒಂದ್ಸರಿ ಎಲ್ಲ ಕ್ಲಾಪ್ ಮಾಡ್ಕೋಬೇಕು ನಿಮಗೆ. ಸೊ ಪ್ರಭುಪಾದರ ಕೃಪೆಯಿಂದ ಎಲ್ಲ ಪಾಪಗಳು ನಾಶವಾಗಿ ಇಲ್ಲಿ ಬಂದು ಕೂತ್ಕೊಂಡು ಸಮಯ ಕಳೆಯುವಂಥ ಅವಕಾಶ ನಮಗೆಲ್ಲ ಸಿಗ್ತಾ ಇದೆ. ಸೊ ಈ ರತ್ನಾಕರ ಹೇಳ್ತಾನೆ, ನನಗೆ ಅನ್ನೋಕೆ ಬರ್ತಾ ಇಲ್ಲ ಈ ಪದ. ಅದಕ್ಕೆ ನಾರದ ಮುನಿಗಳು ಗೊತ್ತಲ್ಲ, ತುಂಬ ಬುದ್ಧಿವಂತರವರು, ಅವ್ರು ಹೇಳ್ತಾರೆ ಮರ ಅಂತ ಹೇಳು ಅಂತ ಹೇಳ್ತಾರೆ. ಯಾಕಂದ್ರೆ ಮರ ಅಂದ್ರೆ ಸಂಸ್ಕೃತದಲ್ಲಿ ಸಾಯಿಸೋದು, ಅಂದ್ರೆ ಮರಣ ಅಂತೀವಲ್ಲ, ಸಾವು. ಅವನಿಗೆ ಸಾವು ಅನ್ನೋದು ತುಂಬಾ ಸುಲಭ, ಎಲ್ಲರನ್ನು ಬರೀ ಸಾಯಿಸೋದೇ ಕೆಲಸ ಅಲ್ಲ ರತ್ನಾಕರನಿಗೆ. ಸೊ ಆವಾಗ ಮರ ಅಂತ ಸುಲಭವಾಗಿ ಹೇಳ್ತಾರೆ. ಸೊ ನೀವು ಮರ 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 ಮ ಅಂತ ಹೇಳ್ತಾ ಹೋಗ್ತಾರೆ. ಅವಾಗ ಅದೇನಾಗುತ್ತೆ, ರಾಮ 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 ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದನ್ನ ಅವಾಗ ರುಚಿ ಸಿಗುತ್ತೆ ಅವರಿಗೆ, ಆ ಮಂತ್ರದಲ್ಲಿ ಕೇಳಿಸ್ತಾ ಹೋಗಿದಾಗ ಆ ಮಂತ್ರದಲ್ಲಿ ಇನ್ನೂ ರುಚಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಹೇಳ್ತಾರಲ್ಲ, ಅಷ್ಟೊಂದು ರುಚಿ ಎಲ್ಲ ಆ ರತ್ನಾಕರನ್ ಸಿಗ್ತಾ ಹೋಗುತ್ತೆ. ಅವನು ಎಷ್ಟೋ 1000 ವರ್ಷ ಆ ಮಂತ್ರ ಹೇಳ್ತಾ ಹೋಗ್ತಾನೆ, ರಾಮನ ಮಂತ್ರ. ಅವಾಗ ಎಷ್ಟೋ 1000 ವರ್ಷ ಆದ್ಮೇಲೆ ಶ್ರೀರಾಮನ ದರ್ಶನ ಆಗುತ್ತೆ ಅವನಿಗೆ. ಅವಾಗ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂದ್ರೆ, ಅವನು ಸುತ್ತಲೂ
ಎಲ್ಲ ಇರುವೆಗಳು, ಇರುವೆ ಗೂಡು ಎಲ್ಲ, ಹುಳಗಳೆಲ್ಲ, ಹುಳ ಉಪ್ಪಡೆ ಎಲ್ಲ ಗೂಡು ಕಟ್ಕೊಂಡಿರ್ತಾವ. ಅವನು ಯಾರು ಅಂದ್ರೆ ವಾಲ್ಮೀಕಿ. ಸೊ ವಾಲ್ಮೀಕ ಅಂದ್ರೆ ಇರುವೆ ಸಂಸ್ಕೃತದಲ್ಲಿ. ಸೊ ಇರುವೆ ಗೂಡುಗಳಿಂದ ಕೂಡ್ಕೊಂಡಿರ್ತಕ್ಕಂಥ ಯಾರೋ ಅವನು ವಾಲ್ಮೀಕಿ. ಸೊ ವಾಲ್ಮೀಕಿ ಮುಂಚೆ ದರೋಡೆಕೋರ ಆಗಿರ್ತಾನೆ ರತ್ನಾಕರನಾಗಿ. ನಾರದ ಮುನಿಗಳ ಮಾರ್ಗದರ್ಶನದಿಂದ ಅವನು ಒಳ್ಳೆ ಭಕ್ತನಾಗಿ ಶ್ರೀರಾಮನ ದರ್ಶನ ಮಾಡಿ ಕೊನೆಗೆ ವಾಲ್ಮೀಕಿ ರಾಮಾಯಣ ಸಹ ರಚಿಸ್ತಾನೆ. ನೋಡಿ, ಭಗವಂತನ ನಾಮಸ್ಮರಣೆ, ಭಗವಂತನ ಭಕ್ತರ ಸಹವಾಸದಿಂದ ನಮ್ಮೆಲ್ಲ ಪಾಪಗಳು ನಾಶ ಆಗಿ ಈ ರೀತಿಯಾದ ದಾರಿಗೆ ಬರ್ಬೋದು ಅಂತ. ಸೊ ನಾವಿಲ್ಲಿ ಕ್ಷತ್ರಿಯರು ಯಾವುದೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡೋದು ಒಂದು. ಆದರೆ ಶಿಕ್ಷೆ ಕೊಟ್ಟ ಮೇಲೆ ಅವರು ಬದಲಾಗ್ತಾರಾ? ಈಗ ಜೈಲ್ಗೆ ಹಾಕ್ತಾರೆ. ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕಿದ್ದೀವಿ ನಾವು. ಅಂದರೆ ನಮ್ಮ ಅಧಿಕಾರಿಗಳೆಲ್ಲ CCTV ಕ್ಯಾಮ್ರಾ ಹಾಕಿದ್ದಾರೆ. ಎಲ್ಲ ಕಡೆ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಎಲ್ಲ ಯೂಸ್ ಮಾಡಿ, ಎಲ್ಲ ನೀವು ಟ್ರಾಫಿಕಲ್ಲಿ ಹೋಗ್ತಾ ಇದ್ರೆ ಅಲ್ಲೇ ಫೋಟೋ ಹೊಡ್ಕೊಳಂತೆ, ಎಲ್ಲಿ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ. ಇಷ್ಟೊಂದೆಲ್ಲ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಮ್ಮ ಆಡಳಿತ ಮಾಡಬೇಕು ಅಂತ, ಒಳ್ಳೇದು ಮಾಡಬೇಕು ಅಂತ ಇದ್ದಾರೆ. ಆದರೆ ಕೊನೆಗೆ ಏನಾಗುತ್ತೆ, ಜೈಲಿಗೆ ಹೋಗಿ ಅಥವಾ ಫೈನ್ ಕಟ್ಟಿದ ಮೇಲೆ ಮತ್ತೆ ಅದೇ ತಪ್ಪೇ ಮಾಡ್ತೀವಿ. ಜೈಲಿಗೆ ಹೋದ್ಮೇಲೆ ಅಷ್ಟೊಂದು ಶಿಕ್ಷೆ ತಗೊಂಡ್ರ ಮೇಲೆ ಮತ್ತು ಅದೇ ತಪ್ಪು ವಾಪಸ್ ಬಂದ್ಮೇಲೆ ಅದೇ ಕಳ್ತನ, ಅದೇ ಕೆಲಸ. ಸೊ ನಾವು ಮನಸ್ಸು ಎಲ್ಲಿವರೆಗೂ ನಮ್ಮ ಬದಲಾವಣೆ ಆಗಲ್ವೋ, ಮಾನಸಿಕವಾಗಿ ನಾವು ಯಾವಾಗ ಒಳ್ಳೆಯರಾಗಬೇಕು ಅನ್ನೋದು ಬರಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಕೆಟ್ಟ ಗುಣಗಳು ಹಾಗೇ ಇರುತ್ತೆ. ಸೊ ಹಾಗಾಗಿ ನಿಜವಾದ ಭಕ್ತ ಅವನಲ್ಲಿ ಎಲ್ಲ ಗುಣಗಳು ಇದೆ. ಕ್ಷತ್ರಿಯನ ಗುಣಗಳು ಇದೆ, ಬ್ರಾಹ್ಮಣನ ಗುಣಗಳು ಇದೆ, ವೈಶ್ಯನ ಗುಣಗಳು ಇದೆ. ಸೊ ನಾರದ ಮುನಿಗಳು ನೋಡ್ಬೋದು ಯಾವ ರೀತಿ ರತ್ನಾಕರನ್ನ ವಾಲ್ಮೀಕಿಯಾಗಿ ಮಾಡಿದ್ರು ಅಂತ. ಎಷ್ಟು ಚೆನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ನೋಡಿ. ಅವನು ಕೊಲೆ ಮಾಡ್ತಾ ಇದ್ದಾನೆ ಅಂತ ಇವರು ಕೊಲೆ ಮಾಡಿದ್ರೆ ಅವನ್ನ ಏನಾಗ್ತಾ ಇತ್ತು. ಹಾಗೆ ಚೈತನ್ಯ ಮಹಾಪ್ರಭುಗಳು, ಅದರಲ್ಲೂ ನೋಡ್ತೀವಿ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಜಗಾಯಿ ಮದಾಯ ಅಂತ ಇರ್ತಾರೆ. ಅವ್ರು ಎಷ್ಟೊಂದು ಕೆಲಸ ಮಾಡಬಾರ್ದಂತ ಕೆಲಸಗಳು ಮಾಡ್ತಾ ಇರ್ತಾರೆ. ಅವಾಗ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರರು ಅವರಿಗೆ ಹರಿನಾಮ ಜಪ ಮಾಡಿಸ್ಬೇಕು ಅಂತ ಹೋಗ್ತಾರೆ. ಅವರಿಗೂ ಸಹ ಮಡಿಕೆನಲ್ಲಿ ಹೊಡಿತಾರೆ. ಸೊ ಅವಾಗ ಚೈತನ್ಯ ಮಹಾಪ್ರಭು ಸುದರ್ಶನ ಚಕ್ರ ತಗೊಂಡು ಅವ್ರನ್ನ ಸಂಹಾರ ಮಾಡಬೇಕು ಅಂದ್ಕೊಳ್ತಾರೆ ಜಗಾಯಿ ಮದಾಯನ್. ಅವಾಗ ಹೇಳ್ತಾರೆ ನಿತ್ಯಾನಂದ ಪ್ರಭುಗಳು, ನೀ ಈ ಅವತಾರದಲ್ಲಿ ಈ ಥರ ಮಾಡೋದಿಲ್ಲ ಅಂತ ಹೇಳಿದ್ದೀರಾ, ಪ್ರತಿಜ್ಞೆ ತಗೊಂಡಿದ್ದೀರಾ. ನೀವು ಅವ್ರನ್ನ, ಯಾಕಂದರೆ ಕಲಿಯುಗದಲ್ಲಿ ಎಲ್ಲರೂ ಅಪರಾಧಿಗಳೇ ಅಲ್ವಾ. ಈಗ ಕ್ಷತ್ರಿಯ, ಒಳ್ಳೆ ಕ್ಷತ್ರಿಯ ಬಂದು ಎಲ್ಲರೂ ನಮ್ಮನ್ನು ಸಂಹಾರ ಮಾಡಿದರೆ ಏನು ಉಪಯೋಗ? ಎಲ್ಲರೂ ಅಪರಾಧಿಗಳೇ ನಾವು. ಸೊ ಹಾಗಾಗಿ ನಮ್ಮಲ್ಲಿರುವ ಅಪರಾಧ ಮಾಡುವಂಥ ಸ್ವಭಾವವನ್ನು ಬೇರೆ ಸಮೇತ ತೆಗಿಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಅವರಲ್ಲಿ ಜಗಾಯಿ ಮದಾಯನನ್ನು ಹಾಗೆ ಉಳಿಸಿ ಸಂಕೀರ್ತನೆ ಮಾಡುವಂಥ ಒಂದು ವಿಧಾನ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ನಾವು ಈ ಪ್ರಭುಪಾದರ, ಚೈತನ್ಯ ಮಹಾಪ್ರಭುಗಳ, ನಾರದ ಮುನಿಗಳ ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಅವರ ಏನಂತಾರೆ ಅವ್ರ ರೀತಿ ನಾವು ಮಾಡ್ತಾ ಹೋಗ್ಬೇಕು. ಆವಾಗ ನಾವು ಈ ಸಮಾಜದಲ್ಲಿ ನಿಜವಾದ ಬದಲಾವಣೆ ತರೋಕ್ಕಾಗೋದು. ಸೊ ಇನ್ನೊಂದು ನೋಡೋಣ. ಶ್ರೀಲ ಪ್ರಭುಪಾದರು ಸಹ ಒಂದ್ಸರಿ 1970ರಲ್ಲಿ ಎಷ್ಟೊಂದು ಕೃಷ್ಣ ಪ್ರಜ್ಞೆ ಹರಡ್ತಾ ಇತ್ತು. ಅವರು ಬಾಂಬೆನಲ್ಲಿ ತುಂಬ ಪಂಡಾಲ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರು. ಪಂಡಾಲ್ ಪ್ರೋಗ್ರಾಮ್ ಅಂದರೆ ಅವಾಗೆಲ್ಲ ದೇವಸ್ಥಾನ ಇರಲಿಲ್ಲಲ್ಲ. ಮುಂಚೆ ದೇವಸ್ಥಾನ ಮಾಡಬೇಕಂದ್ರೆ ಎಷ್ಟೊಂದು ಜನ ಕೂಡಿಸ್ಬೇಕು, ಅವ್ರಿಗೆ ಪ್ರವಚನ ಮಾಡಬೇಕು, ಅವ್ರ ಹತ್ರ ದಾನ ಅದೆಲ್ಲ ತಗೊಂಡು ದೇವಸ್ಥಾನ ಕಟ್ಟಬೇಕು. ಸೊ ಹಾಗಾಗಿ ಪಂಡಾಲ್ ಅಂದರೆ ಪಂಡಾಲ್, ದೊಡ್ಡದಾಗಿ ಪಂಡಾಲ್ ಹಾಕಿ ಅದರಲ್ಲೆಲ್ಲ ಜನರಿಗೆ ಬರೋ ಥರ ಮಾಡಿ ಕೃಷ್ಣನ ಕತೆ, ಭಗವದ್ಗೀತಾ, ಭಾಗವತದ ಪ್ರವಚನ ಮಾಡೋದು ತುಂಬ ಚೆನ್ನಾಗಿ ನಡೀತಾ ಇತ್ತು. ಸಾವಿರಾರು ಜನ ಬರ್ತಾಯಿದ್ರು. ಬಾಂಬೆನಲ್ಲಿ ಆಯಿತು, ಆಮೇಲೆ ಕೋಲ್ಕತ್ತಾದಲ್ಲಿ ಒಂದ್ಸರಿ ಆಗುತ್ತೆ 1970ರಲ್ಲಿ. ಅವಾಗ ಎಷ್ಟು ಚೆನ್ನಾಗಿ ಕೃಷ್ಣ ಪ್ರಜ್ಞೆಯನ್ನು ಜನ ತಗೊಳ್ತಾ ಇದ್ರು ಅಂದರೆ, ಯಾಕಂದರೆ ಭಾರತೀಯರೆಲ್ಲ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಲವಿರುತ್ತೆ. ಸೊ 30,000 ಜನ ದಿನ ಬರ್ತಾಯಿದ್ರು ಪಂಡಾಲ್ ಪ್ರೋಗ್ರಾಮಿಗೆ. ಪ್ರಭುಪಾದರು ಅಷ್ಟು ಏನಂತಾರೆ, ಅಷ್ಟು ಶುದ್ಧತೆಯಿಂದ ಕೃಷ್ಣ ಪ್ರಜ್ಞೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. 30,000 ಜನ ಬರ್ತಾ ಇದ್ರು ಒಂದು ಪಂಡಾಲ್ ಪ್ರೋಗ್ರಾಮಿಗೆ ಕೋಲ್ಕತ್ತಾದಲ್ಲಿ.
ಸೊ ಆದರೆ ಏನಾಗ್ತಿತ್ತು, ಕೋಲ್ಕತ್ತಾದಲ್ಲಿ ಒಂದು, ವೆಸ್ಟ್ ಬೆಂಗಾಲಲ್ಲಿ ಒಂದು ತೊಂದರೆ, ಅಲ್ಲಿ ನಕ್ಸಲ್ರ ಕಾಟ. ಅಲ್ಲಿ ನಕ್ಸಲ್ ಗ್ರಾಮ ಅಂತ ಒಂದಿದೆ. ಅವರು ಈ ಚೈನಾದ ಸಮತ್ವವಾದ, ಏನಂತಾರೆ ಕಮ್ಯುನಿಸಮ್ ವಾದ, ಅವರು ಮಾವೋವಾದ. ಅವ್ರು ಏನಂದ್ರೆ, ಕಮ್ಯುನಿಸಮ್ ಅಂದ್ರೆ ಈಗೆಲ್ಲ ಬೇರೆ ಬೇರೆ ಶ್ರೀಮಂತರೊಬ್ಬರ ಹತ್ರ ತುಂಬಾ ದುಡ್ಡಿರುತ್ತೆ, ಬಡವ್ರ ಹತ್ರ ಕಡಿಮೆ ಇರುತ್ತೆ, ಅವರೆಲ್ಲ ಎಷ್ಟೊಂದು ನರಳಬೇಕು, ಶ್ರೀಮಂತರೆಲ್ಲ ಒಳ್ಳೆ ಸುಖವಾಗಿದ್ದಾರೆ. ಸೊ ಈ ತರ ಇರೋದು ಅವ್ರಿಗೆ ಇಷ್ಟ ಇಲ್ಲ. ಕಮ್ಯುನಿಸಮ್ ಅಂದ್ರೆ ಎಲ್ಲ ಗೌರ್ಮೆಂಟ್ ಕೆಳಗಡೆ ಇರಬೇಕು, ಏನೇನಿದೆ ಆಸ್ತಿ ಅಂತಸ್ತು ಎಲ್ಲ ರಾಜ್ಯ ಎಲ್ಲ ಸರ್ಕಾರದ ಕೈನಲ್ಲಿ ಇರಬೇಕು, ಅವರು ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆವಾಗ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಅವ್ರದ್ದು ವಾದ. ದೇವರು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಒಂದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಧರ್ಮ ಅನ್ನೋದು ಅದ್ರ ಬಗ್ಗೆ ಇಲ್ಲ. ಏನಂದ್ರೆ ಕಮ್ಯುನಿಸಮ್, ಮಾವೋವಾದ, ನಕ್ಸಲ್ ಮಾವೋವಾದ. ಸೊ ಈ ಅಂತರ ನಕ್ಸಲೇಟ್ಗಳು ನಾವೆಲ್ಲ ಕಾಡ್ನಲ್ಲೆಲ್ಲ ನೋಡ್ಬೋದು, ವೆಸ್ಟ್ ಬೆಂಗಾಲಲ್ಲೆಲ್ಲ ಅದು ತುಂಬಾ ನಡೀತಾ ಇತ್ತು. ಅವ್ರು ಏನಂದ್ರೆ ಒಬ್ಬ ಶ್ರೀಮಂತನ ಹಿಡ್ಕೊಳೋದು, ಅವರಿಗೆಲ್ಲ ಎದುರಿಸಿ ಅವರಲ್ಲಿ ದುಡ್ಡು ತಗೊಂಡು ಆ ದುಡ್ಡಿನಿಂದ ಈ ಗೌರ್ಮೆಂಟ್ಗೆ ಎದುರಿಸೋದು, ಎಲ್ಲ ಕಮ್ಯುನಿಸಮ್ ಮಾಡಿ ಅಂತ. ಅಂದರೆ ಚೈನಾದಲ್ಲಿ, ರಷ್ಯಾದಲ್ಲೆಲ್ಲ ನೋಡ್ತೀವಿ ಕಮ್ಯುನಿಸ್ಟ್ ಗೌರ್ಮೆಂಟ್. ಅವ್ರು ಎಷ್ಟೇ ಮಾಡಿದ್ರು ಏನೋ ಅಷ್ಟೊಂದು ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲರನ್ನೂ ಸಮ ಮಾಡೋದಕ್ಕಾಗೋದಿಲ್ಲ. ಸೊ ಅವರು ಇಂಥ ನಕ್ಸಲೇಟ್ಗಳು ಪ್ರಭುಪಾದರು ಪಂಡಾಲ್ ಪ್ರೋಗ್ರಾಮಿಗೆ ಬರ್ತಾರೆ. ಅಲ್ಲಿ ಬಂದು ಈ ಥರ ಪ್ರಭುಪಾದರಲ್ಲಿ ಕೂತಿದ್ದಾರೆ, ಅಲ್ಲಿ ಕ್ಲಾಸ್ ಕೊಡ್ತಾರೆ. ಅಂದರೆ ಎಲ್ಲ ಪಂಡಾಲ್ ಪ್ರೋಗ್ರಾಮಲ್ಲಿ 30,000 ಜನ ಕೂತ್ಕೋಬೋದು. ಈ ಕಡೆ ಸೈಡಲ್ಲೆಲ್ಲ VIP ಕೂರೋ ಥರ ಒಂದು ಚೇರ್ ಹಾಕಿದ್ದಾರೆ, ಮಧ್ಯದಲ್ಲಿ ಬೇರೆಯವರೆಲ್ಲ ಕೂತ್ಕೋಬೋದು. ಸೊ ಪ್ರಭುಪಾದರಲ್ಲಿ ಕ್ಲಾಸ್ ಕೊಡ್ತಾ ಇದ್ದಾರೆ. ಅವಾಗ ಈ ನಕ್ಸಲರು ಎದ್ದು ಗಲಾಟೆ ಮಾಡ್ತಾರೆ. ಏನಂದ್ರೆ, ಇದೇನಿದು, ಇವರಿಗೆಲ್ಲ ಚೇರ್ ಕೊಟ್ಟಿದ್ದೀರಾ, ಇಲ್ಲೆಲ್ಲ ಕೆಳಗಡೆ ಕೂತಿದ್ದಾರೆ, ಇದು ಒಳ್ಳೇದಲ್ಲ, ಎಲ್ಲರಿಗೂ ಸೇಮ್ ಇರಬೇಕು ಅಂತ ಇವರು ಗಲಾಟೆ ಮಾಡ್ತಾರೆ. ಅಲ್ಲಿ ಪ್ರಭುಪಾದರು ಕ್ಲಾಸ್ ಕೊಡ್ತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾನೆ ಇದ್ದಾರೆ. ಆ ಚೇರ್ ತಗೊಂಡು ಎಲ್ಲರಿಗೂ ಹೊಡೆಯೋದು, ಈ ರೀತಿ ಗಲಭೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಪ್ರಭುಪಾದರು ಎಷ್ಟು ಫೇಮಸ್, ಎಷ್ಟೊಂದು ಪ್ರಸಿದ್ಧಿ ಹೊಂದಿದ್ರು ಅವಾಗ ಅಂದ್ರೆ, ಈ ನಕ್ಸಲರಿಗೆ ಇವ್ರು ಕಂಡ್ರೆ ಆಗೋದಿಲ್ಲ. ಪ್ರಭುಪಾದರನ್ನ ಸಾಯಿಸ್ಬೇಕು ಅಂತಾನೆ ಇದ್ರು ಅವರು ಒಂದು ಸಮಯದಲ್ಲಿ. ಸೊ ಆದ್ರೆ ಪ್ರಭುಪಾದರು ಯಾವುದಕ್ಕೂ ಎದುರ್ತಾನೆ ಇರಲಿಲ್ಲ, ಅವ್ರ ಪಾಡಿಗೆ ಅವರು ಪ್ರವಚನ ಮಾಡ್ತಾನೆ ಇದ್ರು. ಕೊನೆಗೆ ಒಂದು ನೋಟಿಸ್ ಕಳಿಸ್ತಾರೆ ಪ್ರಭುಪಾದರಿಗೆ, ಫ್ಲೈ ಆರ್ ಡೈ ಅಂತ. ಈ ನಕ್ಸಲರು ಫ್ಲೈ ಆರ್ ಡೈ ಅಂದ್ರೆ ಈ ಬಿಟ್ಟು ಹೋಗಿ ಅಥವಾ ಸಾಯಿರಿ ಅಂತ. ಅಂದ್ರೆ ಪ್ರಭುಪಾದರು ಏನು ತಪ್ಪು ಕೆಲಸ ಮಾಡೇ ಇಲ್ಲ, ಆದ್ರೂ ಸಹ ಅವರಿಗೆ ಇಲ್ಲಿ ಹೇಳೋ ಹಾಗೆ ನಿರಪರಾಧಿ ಜೀವಿಗಳಿಗೆ ಸುಮ್ಮನೆ ಹಿಂಸೆ ಕೊಡೋಕೆ ಬಂದಿದ್ದಾರೆ ಇವರು ನಕ್ಸಲರು. ಫ್ಲೈ ಆರ್ ಡೈ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಪ್ರಭುಪಾದರು ಭಕ್ತರು, ನಾರದ ಮುನಿಗಳ ಥರ ಅವರು ಎದುರೋದಿಲ್ಲ ಯಾವುದಕ್ಕೂ. ಸೊ ಅವ್ರೇನು ಮಾಡ್ತಾರೆ, ನಾನೇನು ಎದುರೋದಿಲ್ಲ ಅಂತ ಅವ್ರು ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಕೊನೆಗೆ ಪೊಲೀಸರಿಗೆ, ಭಕ್ತಾದಿಗಳೆಲ್ಲ, ಪ್ರಭುಪಾದರ ಶಿಷ್ಯರೆಲ್ಲ ಪೊಲೀಸ್ ಫೋನ್ ಮಾಡಿ ನೀವು ಸಹಾಯ ಮಾಡಿ ಅಂತ ಹೇಳ್ತಾರೆ. ಅವ್ರು ಪೊಲೀಸರು ನಂಬಿಕೆನಿಗೆಲ್ಲ ನಕ್ಸಲರನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ನೀವೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಕೊನೆಗೆ ಇವರು ನಕ್ಸಲರೆಲ್ಲ ಸ್ಲೋಗನ್ ಎಲ್ಲ ಅವರು ಇರುತ್ತಲ್ಲ, ಸ್ಲೋಗನ್ಸ್ ಎಲ್ಲ ಕೂಗ್ತಾ ಇರ್ತಾರೆ. ಒಟ್ಟು ಜಗಳ ಈ ಥರ ಏನಂತಾರಲ್ಲ, ಒಟ್ಟು ಪ್ರೋಗ್ರಾಮ್ ನಡಿಬಾರ್ದು, ಆ ರೀತಿಯಾದ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅವಾಗ ಪ್ರಭುಪಾದರು ಯೋಚನೆ ಮಾಡಿ ಕ್ಲಾಸ್ ಮಾಡೋದು ಬಿಟ್ಟು ತುಂಬಾ ಮೈಕಲ್ಲಿ ಸೌಂಡ್ ಆಗಿ ಬ್ರಹ್ಮ ಬ್ರಹ್ಮನ ಪ್ರೇಯರ್ಸ್ ಇದೆ ಅಲ್ಲ, ಅದನ್ನ ಹೇಳ್ತಾ ಹೋಗ್ತಾರೆ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತರ ಕಣ್ಣು ಮುಚ್ಕೊಂಡು ಭಕ್ತಿ ಭಾವದಿಂದ ಈ ಮಂತ್ರ ಹೇಳ್ತಾ ಹೋಗ್ತಾರೆ. ಅವ್ರು ಎಷ್ಟು ದೃಢತೆಯಿಂದ, ಎಷ್ಟು ದೀರ್ಘವಾಗಿ ಈ ಕೃಷ್ಣನಲ್ಲಿ ಭಕ್ತಿಯಿಂದ ಈ ಮಂತ್ರನ ಹೇಳ್ತಾ ಹೋಗ್ತಾರೋ, ಆ ನಕ್ಸಲರಿಗೆ ಇದನ್ನ ಕೇಳಿ ಹೆದರಿಕೆ ಶುರು ಆಗ್ಬಿಡುತ್ತೆ. ಏನೋ ಹೇಳ್ತಾ ಇದ್ದಾರೆ ಇವರು ಅಂತ ಬಿಟ್ಟು ಹೋಗ್ಬಿಡ್ತಾರೆ. ನಕ್ಸಲರೆಲ್ಲ ಇವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಸೊ ನಾವು ನೋಡಿ, ಪ್ರಭುಪಾದರು ಅಂತ ಪೊಲೀಸರೇ ಸಹ ಅವರಿಗೆ ರಕ್ಷಣೆ ಕೊಡೋಕೆ ಆಗಲ್ಲ, ಅವ್ರನ್ನ ರಕ್ಷಣೆ ಕೊಡಬೇಕು, ಅವ್ರು ಕ್ಷತ್ರಿಯರಾಗಿ ಪೊಲೀಸರು ಅವರೇ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದಾರೆ. ಪ್ರಭುಪಾದರು ಅವ್ರಿಗೆ ಎದುರ್ತಾನೆ ಇಲ್ಲ. ಭಗವಂತನ ಮೇಲೆ ಅಷ್ಟೊಂದು ಶ್ರದ್ಧೆ, ಭಗವಂತ ನಮ್ಮನ್ನು ಕಾಪಾಡ್ತಾನೆ, ನಾವು ಧರ್ಮದಲ್ಲಿದ್ದೀವಿ ಅಂತ. ಸೊ ಅದೆಲ್ಲ ಆಯ್ತು. ಮತ್ತೆ ಮಾರನೇ ದಿನ ಬರ್ತಾರೆ.
ನಕ್ಸಲರು ಮತ್ತೆ ಬರ್ತಾರೆ, ಮತ್ತೆ ಬಂದು ಮತ್ತೆ ಅದೇ ನೋಟಿಸ್ ಇನ್ನೂ ಕಳಿಸ್ತಾರೆ, ಫ್ಲೈ ಆರ್ ಡೈ. ಅವಾಗ ಇದೇನು ಈ ಥರ ಮತ್ತೆ ಬಂದಿದ್ದಾರೆ ಅಂತ ಪ್ರಭುಪಾದರು ಅವ್ರನ್ನ ಶಿಷ್ಯಂದ್ರಿಗೆ ಹೇಳ್ತಾರೆ, ಅವ್ರನ್ನ ಕರಿ ಇಲ್ಲಿ ನಾನು ಮಾತಾಡಿಸ್ಬೇಕು ಅಂತ. ಅವಾಗ ನಕ್ಸಲರೆಲ್ಲ ಬರ್ತಾರೆ. ಪ್ರಭುಪಾದರು ನಕ್ಸಲರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡಿ, ನಾವೊಬ್ಬ ಕಳ್ಳನ ಹತ್ರ ಮಾತಾಡೋಕ್ಕೆ ಹೆದರ್ತೀವಿ, ಇಲ್ಲಿ ಪ್ರಭುಪಾದರು ಎಷ್ಟು ಅವರಿಗೆ ಧೈರ್ಯ ಅಂದರೆ, ಕ್ಷತ್ರಿಯನಲ್ಲಿ ನೋಡಿದ್ವಲ್ಲ ಯಾವ ರೀತಿ ಗುಣಗಳಿದೆ ಅಂತ, ಅದೆಲ್ಲ ಗುಣಗಳು ಒಬ್ಬ ಭಕ್ತನಲ್ಲಿ ಇರುತ್ತೆ. ಬ್ರಾಹ್ಮಣ ಗುಣಗಳು, ವೈಶ್ಯ ಗುಣಗಳು, ಕ್ಷತ್ರಿಯ ಗುಣಗಳು ಎಲ್ಲ ಟಾಪ್ ಮೋಸ್ಟ್ ಎಕ್ಸ್ಪರ್ಟ್ ಅಂತ ಹೇಳ್ತಾರಲ್ಲ, ದಕ್ಷ, ಆ ಎಲ್ಲ ಗುಣಗಳು ಇರುತ್ತೆ. ಸೊ ಪ್ರಭುಪಾದರು ಹೇಳ್ತಾರೆ, ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವ್ರ ಫಿಲಾಸಫಿ ಏನು ನಕ್ಸಲರದು? ಕಮ್ಯುನಿಸಮ್ ಅಂದರೆ ಎಲ್ಲ ಗೌರ್ಮೆಂಟ್ ಕೆಳಗಡೆ ಇರಬೇಕು, ಎಲ್ಲರಿಗೂ ಸಮಾನವಾಗಿ ಇದ್ರೆ ಒಳ್ಳೆಯದು ಅಂತ ಅವರು ವಾದ. ಆದರೆ ಪ್ರಭುಪಾದರು ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆನೂ ಅದೇ ರೀತಿಯಾಗಿ ಇರೋದು. ನಿಮ್ಮದು ನಮ್ಮದು ಇಬ್ಬರದು ಒಂದೇ ವಾದನೆ. ಯಾಕೆಂದರೆ ನೀವೇನು ಹೇಳ್ತೀರಾ, ಸರ್ಕಾರದ ಕೈನಲ್ಲಿ ಎಲ್ಲ ಇರಬೇಕು, ಅದನ್ನು ಎಲ್ಲರಿಗೂ ಸಮವಾಗಿ ಕೊಡಬೇಕು. ಸೊ ಪ್ರಭುಪಾದರು ಅದನ್ನೇ ಹೇಳ್ತಾರೆ, ನಮ್ಮದು ಅದೇ ಥರ ವಾದ, ನಾವಿಬ್ಬರು ಒಬ್ಬರೇ. ಈಶೋಪನಿಷತ್ತಲ್ಲಿ ಏನು ಹೇಳ್ತಾರೆ, ಎಲ್ಲ ಭಗವಂತನಿಗೆ ಸೇರಿದ್ದು, ಎಲ್ಲ ಭಗವಂತಂದೇ ಅಲ್ವಾ ಎಲ್ಲ ಸೃಷ್ಟಿ, ನಾವೆಲ್ಲ ಭಗವಂತನ ಮಕ್ಕಳು, ಎಲ್ಲ ನಾವು ಸಮವಾಗಿ ಉಪಯೋಗಿಸ್ಕೊ ಹೋಗ್ಬೇಕಷ್ಟೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಸೊ ಪ್ರಭುಪಾದರು ಹೇಳ್ತಾರೆ, ಇದು ನಮ್ಮದು ಕಮ್ಯುನಿಸಮ್ಮೇ, ನೀವು ಕಮ್ಯುನಿಸ್ಟ್, ನಾವು ಕಮ್ಯುನಿಸ್ಟ್. ನಮ್ಮದು ಸ್ಪಿರಿಚುವಲ್ ಕಮ್ಯುನಿಸಮ್, ಆಧ್ಯಾತ್ಮಿಕವಾದ ಸಮತ್ವವಾದ. ಸೊ ನಿಮ್ಮದು ನಮ್ಮದು ಇಬ್ಬರದು ಒಂದೇ ವಾದ, ಇಬ್ಬರದು ಒಂದೇ ಫಿಲಾಸಫಿ. ಹಾಗಾಗಿ ನೀವು ಇದನ್ನು ತಗೊಳ್ಳಿ, ನಿಮಗೂ ಒಳ್ಳೇದಾಗುತ್ತೆ ಅಂತ ಅವರಿಗೆ ಕನ್ವಿನ್ಸ್ ಆಗೋ ಥರ ಮಾಡ್ತಾರೆ. ಸೊ ಅವಾಗ ಈ ನಕ್ಸಲರು ಆಯಿತು ನೀವೆಲ್ಲ ಒಳ್ಳೆಯರು ಅಂತ ಹೇಳಿ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹೀಗೆ ನಾವು ಪ್ರಭುಪಾದರು ಕೃಷ್ಣ ಪ್ರಜ್ಞೆಯನ್ನು ಅವ್ರಿಗೆ, ಕೃಷ್ಣ ಪ್ರಜ್ಞೆ ಅಂದರೆ ಜ್ಞಾನದ ಮುಖಾಂತರ ಅವ್ರಿಗೆ ಒಳ್ಳೆಯದನ್ನು ಮಾಡೋ ಕೆಲಸ ಈ ಪಾಸ್ಟ್ ಟೈಮಲ್ಲಿ ನೋಡ್ತೀವಿ ನಾವು. ಸೊ ಈಗಾಗಲೇ ಹೇಳಿದ ಹಾಗೆ ನಾವು ನಮ್ಮ ಕೈನಲ್ಲಿ ಏನಿದೆ ಅದನ್ನು ಮಾಡ್ತಾ ಹೋಗಬೇಕು. ಸರ್ಕಲ್ ಆಫ್ ನಮ್ಮ ಪ್ರಭಾವ ಏನಿದೆ ಅದನ್ನು ಮಾತ್ರ ಮಾಡ್ತಾ ಹೋಗ್ಬೇಕು. ನಮಗೇನೋ ಕಾಳಜಿ ಇದೆ, ಅದು ಆ ಥರ ಆಗಬೇಕು ಈ ಥರ ಆಗಬೇಕು ಅಂತ ಸುಮ್ಮನೆ ಅದು ಹರಟೆ, ಅದ್ರ ಮಾಡೋ ಬದಲು ನಮ್ಮ ಕೈನಲ್ಲಿ ಏನಿದೆ ನಾವು ಒಳ್ಳೆ ಜಪ ಮಾಡಿ ಒಳ್ಳೆ ಭಕ್ತರಾಗಬೇಕು. ನಾವು ಬೇರೆಯವರಿಗೆ, ಬೇರೆ ಜೀವಿಗಳಿಗೆ ಅಪರಾಧ ಮಾಡಬಾರ್ದು, ಆ ರೀತಿ ನಾವು ಜೀವನ ಮಾಡಬೇಕು. ಮತ್ತು ಅಪರಾಧಿಗಳಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು. ಆವಾಗ ಅವರು ಸಹ ಅವರು ಮನಸ್ಪೂರ್ವಕವಾಗಿ ಬದಲಾಗ್ತಾರೆ. ಇದನ್ನು ನಾವು ಒಳ್ಳೆ ಆಡಳಿತಕಾರಿಗಳಿಗೂ ಸಹ ಇದನ್ನು ಕೊಟ್ಟರೆ ಕೃಷ್ಣ ಪ್ರಜ್ಞೆ, ಅವರಿಗೂ ಗೊತ್ತಾಗುತ್ತೆ ಯಾವ ರೀತಿ ಆಡಳಿತ ಮಾಡಬೇಕು ಅಂತ. ಸೊ ನೋಡಿ, ಒಂದೇ ಕಲ್ಲಿನಲ್ಲಿ ಎಲ್ಲ ಹಕ್ಕಿಗಳು ಬೀಳುತ್ತೆ. ಏನು, ನಾವು ಸಹ ಒಳ್ಳೆಯರಾಗ್ಬೋದು, ನಾವು ಬೇರೆಯವರಿಗೆ ಹಿಂಸೆ ಕೊಡಲಿದ್ದಾಗ ಜೀವನ ಮಾಡೋದು. ಇನ್ನೊಂದು, ಯಾರು ಹಿಂಸೆ ಕೊಡ್ತಾರೋ ಅವರು ಸಹ ಬದಲಾಗ್ಬೋದು. ರತ್ನಾಕರ ಹೇಗೆ ವಾಲ್ಮೀಕಿ ಆದ್ನೋ ಅದೇ ರೀತಿ ಲೀಡರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ನಮ್ಮ ಆಡಳಿತಾಧಿಕಾರಿಗಳು, ಅವರಿಗೂ ಸಹ ಈ ಕೃಷ್ಣ ಪ್ರಜ್ಞೆ ಕೊಟ್ಟರೆ ಅವರು ಸಹ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮಾಜವನ್ನು ನೋಡ್ಕೊತಾರೆ ಅಂತ ಇದರಿಂದ ನಾವು ಕಲ್ತ್ಕೋಬೋದು. ಇಲ್ಲಿಗೆ ಮುಗಿಸೋಣ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ನಿತಾಯ್ ಗೌರ್ ಪ್ರೇಮಾನಂದೇ, ಶ್ರೀ ರಾಮಚಂದ್ರ ಕಿ ಜೈ.